ಉಸಿರೇ ನೀನು ಎದೆಯಾಳೋ ದೊರೆಸಾನಿ ಅಲ್ಲವೇ ದೇವರ ಕೈ ಜಾರಿದ ಜಾರಿ ಕೈ ಸೇರಿದ ಸಾವಿರ ಮಾತಾಡಿದ ಗೊಂಡೆ ನೀನು ಉಸಿರಾಳೊಳಗೂ ನೀನು ಬದಾಮಿ ಐಹೊಳೆ ಶಿಲ್ಪ ಬಂಗಾರ ಬೆರೆಸಿ ಸೋಫ ಮೈ ಮಾಟವ ಮಾಡಿ ಕಳಿಸಿದರು ಎಲ್ಲ ಹೊಗಳೋರು ಇದು ತಕರಾರು ಜಾರಿ ಕೈ ಸೇರಿದ ಸಾವಿರ ಮಾತಾಡಿದ ಗೊಂಡೆ ನೀನು ಗಂಧಾನ ತೇರು ತೇರು ಚಂದಾನ ಎರಕ ಹೊಯ್ದು ಹೆಣ್ಣಾದನು ಅವಳು ಇವಳೇನು ನಿನ್ನ ಅದರಗಳು ಬರದೆಗಳು ಉಸಿರೇ ನೀನು ಎದೆಯಾಳೋ ದೊರೆಸಾನಿ ಅಲ್ಲವೇ ತಲೆ ಮೇಲೆ ಮನುಷ್ಯರು ಮಲಗಕ್ಕೆ ಬಂತಾಯಿ ಮಂಚ ಕೈ ಹಿಡಿದು ನಂಜಿ ನಗರಂಗ ವಿಸ್ಕಿ ನಾಟ್ ಬ್ಯಾಂಡೆ ಈ ಕಲಿಯುಗದಲ್ಲಿ ಸರಾಯಿಗಿಂತ ಮಿಗಿಲಾದ ವಸ್ತು ಯಾವುದೂ ಇಲ್ಲ. ಹಿಂದಿನ ಕಾಲದಾಗ ದೇವಾನ್ ದೇವತೆಗಳೆಲ್ಲ ಸಮುದ್ರ ಮಧ್ಯೆ ಮಂಥನ ಮಾಡ್ತಿದ್ರಂತೆ. ಆ ಗುಟ್ಕಲ್ ತೂಕಂಡ್ರಿ ನನ್ನ ತಾಯಿ. ಈಗಿನ ನಮ್ಮ ಸರ್ಕಾರ ಇದೆಯಲ್ಲ, ಎಲ್ಲಿ ಬೇಕು ಅಲ್ಲೆಲ್ಲ ಸಿಗೋ ಮಾಡ್ಬಿಟ್ಟಿದೆ. ಈ ಕಡೆ ನೋಡಿದ್ರೆ ಚೊಟ್ಟಂಗಡಿ ಸಿಗುತ್ತೆ,
ಆ ಕಡೆ ನೋಡಿದ್ರೆ ಗೋಪಂಗಿ ಸಿಗುತ್ತಾ, ಇನ್ನೊಬ್ಬ ಅಮ್ಮ ಇದಾವನೆ ಮುಂದ್ಗಡೆ ಅಂತವೂ ಸಿಗುತ್ತೆ. ಆದ್ರೆ ಒಟ್ಟಲ್ಲಿ ಈ ನನ್ನ ತಾಯಿಗೆ ನಾನು ತುಂಬಾ ದಾಸ್ತಾಗ್ಬಿಟ್ಟಿದ್ದೀನಿ. ದಿಲೀಪನ್ ಮದ್ವೆ ವರದಕ್ಷಿಣೆ ಹಣ ಇಸ್ಕೊಂಡು ಜಳ 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 ಅಂತ ಖರ್ಚು ಮಾಡ್ಬಿಟ್ಟಿದ್ದೀನಿ. ಮುಂದಕ್ಕೆ ಈ ತಾಯಿಗೆ ಏನ್ ಮಾಡ್ಲಿ ನನಗೇನು ಗೊತ್ತಾಯ್ತಾ ಇಲ್ಲ. ಮನೇಲಿ ನನ್ನ ನೆಡ್ತಿ ಕುಡಿಬೇಡ ಕಣ್ರಿ ಅಂತ ದಿನಾ ಜಗಳ. ಆದ್ರೆ ಏನ್ರಿ ಗೊತ್ತ ಅವಳ್ಗೆ ಈ ಸುರಭಿ ತೀರ್ಥದ ಗುಣ. ನಾನ್ ಮಾತ್ರ ಎಡ್ತಿ ಬೇಕಾರೋ ಬಿಟ್ಟೇನು, ಇದು ಮಾತ್ರ ಉಡಲ್ಲ ಕಣ್ರಿ. ಎಂಡ ದೇವತೆಗೂ ಜೈ, ಫಾರಿನ್ ಕಂಟ್ರಿಗೂ ಜೈ. ಬ್ರಹ್ಮನಿಗೆ ಜೋಡಿಸ್ತೀನಿ ಹೆಂಡ ಮುಟ್ಟು ಕೈನ, ಬ್ರಹ್ಮನಿಗೆ ಜೋಡಿಸ್ತೀನಿ ಹೆಂಡ ಮುಟ್ಟು ಕೈನ, ಭೂಮಿ ಎದ್ದು ಬಾಗಿಸ್ತೀನಿ. ಶಕೀಲಾ, ಏ ಶಕೀಲಾ, ಎಲ್ಲೇ ಹೋಗಿದ್ದೆ? ಆ ತಾಯಿ ಜಗನ್ಮಾತೆ ದೇವಸ್ಥಾನಕ್ಕೆ ಹೋಗಿದ್ದೇನೆ. ಈ ದೇವ್ರಿಗಿಂತ ಆ ದೇವ್ರಿಗೆ ಯಾಕೆ ಹೋಗಿದ್ದೆ? ನನ್ನ ಗಂಡ ಕಳ್ತಿರೋ ದುಶ್ಚಟನೆಲ್ಲ ದೂರ ಮಾಡಿ ನನ್ನ ಸಂಸಾರ ಸರಿ ಮಾಡಮ್ಮ ಅಂತ ಬೇಡ್ಕೊಂಡ್ ಬರಕ್ ಹೋಗಿದ್ದೇನೆ. ದಡ್ಡೆ ದಡ್ಡೆ, ಆ ನಿನ್ನ ಕಲ್ಲು ದೇವರು ತೊಳೆದು ಆ ಹುಚ್ಚಲೇನೆ ಸಿಗುತ್ತ ಇಚ್ಛೆ ರೀ. ಜಗನ್ಮಾತೆ ಮನಸ್ಸು ಮಾಡಿದ್ರೆ ಒಂದು ಹುಲ್ಕಡ್ಡಿ ಕೂಡ ಅಲ್ಗಾಡೋದಿಕ್ ಸಾಧ್ಯ ಇಲ್ಲ ರೀ. ಆ ತಾಯಿ ಏನಾದ್ರೂ ಒಂದು ಕ್ಷಣ ಕಣ್ಣು ಬಿಟ್ಟು ನೋಡಿದ್ರೆ ಈ ಚಟನೆಲ್ಲ ದೂರ ಮಾಡಿ ನಮ್ ಸಂಸಾರ ಸರಿ ಹೋಗುತ್ತೆ ರೀ. ತಗೊಳ್ರಿ ತಾಯಿ ಪ್ರಸಾದ. ಶಕೀಲಾ, ನನಗೆ ಏನೂ ಬೇಡ, ನನಗೆ ಇದು ಬೇಕಷ್ಟೇ. ಈಗ ನನಗೆ ಇದಕ್ಕೆ ಕಾಸು ಬೇಕು, ಕಾಸು ಕೊಡು, ಇಲ್ಲ ಓಲೆನಾರು ಬಿಚ್ಕೊಡು. ಏನ್ರಿ ಮಾತಾಡ್ತಿದ್ದೀರಾ ನೀವು? ಮೊದಲು ಪ್ರಸಾದ ಜಗನ್ಮಾತೆ ತೀರ್ಥ ಪ್ರಸಾದಕ್ಕಿಂತ ಸಿರಿನಿ ದೇವಿ ಅಂತ ಪೂಜಿಸ್ತಿದ್ದೀರಲ್ರಿ, ನಿಮ್ಗೆ ತಲೆ ಕೆಟ್ಟಿದ್ಯಾ? ಯಾವಾಗ್ಲೂ ಹೀಗೆ ಕುಡ್ತಾ ಜೂಜು ಅನ್ಕೊಂಡಿದ್ದೀರಲ್ಲ, ಈ ಸುಖ ಅನುಭವಿಸ್ತಾ ಇರ್ತಾನ. ನಮ್ಮ ಅಣ್ಣಂದಿರು ನನ್ನ ನಿಮ್ಗೆ ದಾರಿ ಎತ್ಕೊಂಡಿದ್ದು. ಏಯ್, ನಾನು ನಿಮ್ಮ ಅಣ್ಣನ ಹತ್ರ ಹೋಗಿ ಕಾಲಿಡಿನಿಲ್ಲ. ನಿಮ್ಮ ಅಣ್ಣ ತಾನೇಗೆ ನನ್ನ ಮನೆಗೆ ಬಂದ, ನಾನು ಕಾಲ್ ಹಿಡ್ಕೊಂಡು ಬೇಡ್ಕೊಂಡು ನೀವು ಮದುವೆ ಮಾಡ್ಕೊಂಡದ್ದು. ನೋಡಿ, ಮನೇಲಿ ಅಡಿಗೆ ಮಾಡೋದಕ್ಕೆ ಒಂದೇ ಒಂದು ಇಡೀ ಅಕ್ಕಿ ಕಾಳು ಕೂಡ ಇಲ್ಲ. 3 ದಿನದಿಂದ ಊಟ ಮಾಡಿಲ್ಲ. ನೀವು ನೋಡಿದ್ರೆ ಸರಿಯಾಗಿ ಮನೆಗೂ ಬರೋದಿಲ್ಲ. ಮೊದಲು ಮನೆಗೆ ಬನ್ನಿ, ಆಮೇಲೆ ಮಾತಾಡೋಣ. ಏಯ್, ಇನ್ನೂ 1 ವಾರ ಬರಲ್ಲ ಕಣೆ. ಏನೇ ಮಾಡ್ತೀಯಾ? ಇನ್ನೂ 1 ವಾರ ಬರಲ್ಲ ಕಣೆ. ಕಟ್ಕೊಂಡಿರೋ ಹೆಂಡತಿ ಹೊಟ್ಟೆ ಈ ಬದುಕನ್ನೇ ಬದುಕೋದಿಕ್ಕನ ನನ್ನ ನೀವು ಪ್ರೀತಿಸಿ ಮದುವೆ ಮಾಡ್ಕೊಂಡು. ಏಯ್, ಬಾಕಿ ಪುರಾಣ ನನಗೆ ಬೇಡ. ನನ್ಗೆ ಕುಡಿಯೋಕೆ ದುಡ್ಡು ಬೇಕು. ಕೊಡೆ, ಒಲೆ ಬಿಟ್ಕೊಡೆ. ದುಡ್ಡು 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 ಕುಡಿಯೋದಕ್ಕೆ ದುಡ್ಡು ಬೇಕು ಅಂತ ಮನೇಲಿರೋ ವಸ್ತುನೆಲ್ಲ ತಗೊಳಕ್ ನಾನ್ ಯಾಕೆ ನನ್ ಓಲೆ ಬಿಚ್ಕೊಡ್ಬೇಕು? ಇದಕ್ಕೆ ಕಣೆ. ನೋಡಿ, ನೀವು ಸರಿ ಹೋಗ್ತೀರಾ ಅನ್ನೋದಾದ್ರೆ ನನ್ನ ಓಲೆ ಏನು, ನನ್ನ ಕೊರಳ ಮಾಂಗಲ್ಯನೇ ಬಿಚ್ಕೊಡ್ತಿದ್ದೆ. ಏ, ಅದಕ್ಕೂ 1 5-6 ಬಟ್ಲು ಬಿಟ್ಟು ಕೊಡೆ. ನೀನ್ ಈ ಜನ್ಮದಲ್ಲಿ ಬದ್ಲೆ ಆಗೋದಿಲ್ಲ ಕಣೋ. ಬದ್ಲೆ ಆಗಲ್ಲ ಅಂತ ಗೊತ್ತಿದ್ದು ನನ್ನ ಕಾಲಿಗೆ ನಾನೇ ಮುಚ್ಚಿಚ್ಕೊಳ್ಳೋ ಕೆಲಸ ನಾನೇನು ಮಾಡ್ಲಿ? ನಾನು ಕೊಡಲ್ಲ ಅಂದ್ರೆ ಕೊಡಲ್ಲ ಅಷ್ಟೇ. ಏಯ್, ಕೊಡೆ. ನಾನ್ ಯಾರು?
ಬಹದ್ದೂರ್ ಬಹದ್ದೂರ್ ನಿನ್ನ ಗಂಡ ಹೇಳ್ತಿ ಗಂಡನ ಮಾತು ಕೇಳ್ಬೇಕ ಹೊರ್ತು ನಿನ್ನ ಮಾತ ನಾನು ಕೇಳೋಣ ಕೂಡ ನಿಮ್ದಮ್ಮಯ್ಯ ಅಂತೇನ್ರಿ ನಾನು ಹೇಳ್ತಿ ತೀರೋಗ ಮೊದ್ಲು ಪ್ರೀತಿಯಿಂದ ಕೊಟ್ಟಿರೋ ಪುಟ್ಟು ಓಲೆ ಎಷ್ಟೇ ಮಾತಾಡ್ತೀಯ ಎಷ್ಟೇ ಮಾತಾಡ್ತೀಯ ಶಕಿಲ ಬಿಚ್ಕೊಡೆ ಬಿಚ್ಕೊಡೆ ಅಮ್ಮ ಬಿಚ್ಚಿತೀಯ ಇಲ್ಲ ಬಡಿಲ ಕೊಡ್ತೇನೆ ಕೊಟ್ಟಾರ ಕೊಡು ಶಿವನೇ ಹುಡುಕನಲ್ಲದ ಗಂಡನ ಕೊಟ್ಟಾರ ಕೊಡು ಕೊಟ್ಟಾರೆ ಕೊಡು ಶಿವನೇ ಹುಡುಕನಲ್ಲದ ಗಂಡನ
ಗಂಜಿರಲಿ ಹೆಂಡತಿ ಮಕ್ಕಳುಂಡ ಅನ್ನ ಲೆಕ್ಕ ಹಾಕಾನು ಕಾಲಿ ಲೆಕ್ಕ ಸಾಲೆಯು ತರಲು ಖರ್ಚು ಮಾಡದೆ ನಡುವಲ್ಲೇ ಸತ್ತೆನ್ನ ವಿಧವೆಯ ಮಾಡಾನು ವಿಧವೆಯ ಮಾಡಾನು ವಿಧವೆಯ ಮಾಡಾನು ಮುಪ್ಪತ್ತಿನ ಗಂಜಿರಲಿ ಮೈ ಮೇಲೆ ಚಿಂದಿರಲಿ ನಾನು ನನಗೆಂಬ ಅಭಿಮಾನ ಹೊಂದಿರಲಿ ಒಪ್ಪತ್ತಿನ ಗಂಜಿರಲಿ ಮೈ ಮೇಲೆ ಚಿಂದಿರಲಿ ನಾನು ನನಗೆಂಬ ಅಭಿಮಾನ ಹೊಂದಿರಲಿ ಸುಖದ ಸಿರಿಯು ಬೇಡ ನಗನಾಣ್ಯವೂ ಬೇಡ ನಗು ನಗುತ್ತಾ ಬಾಳ ಸರಿಸು ಗಂಡನ ನೀಡೋ ಗಂಡನ ನೀಡೋ ಗಂಡನ ನೀಡೋ ಕೊಟ್ಟಾರೆ ಕೊಡು ಶಿವನೇ ಕುಡುಕ ನನ್ನದ ಗಂಡನ ಕೊಟ್ಟಾರೆ ಕೊಡು ಶಿವನೇ ಕುಡುಕ ನನ್ನದ ಗಂಡನ ಕೆಟ್ಟ ಚಾಳಿ ಇಲ್ಲದ ಕೊಟ್ಟಾರೆ ಗುಣವಂತನ ಕೆಟ್ಟ ಚಾಳಿ ಇಲ್ಲದ ಕೊಟ್ಟಾರೆ ಗುಣವಂತನ ಕೊಟ್ಟಾರೆ ಕೊಡು ಶಿವನೇ ಕುಡುಕ ನನ್ನದ ಗಂಡನ ಕೊಟ್ಟಾರೆ ಕೊಡು ಶಿವನೇ ಕುಡುಕ ನನ್ನದ ಗಂಡನ ಏಯ್ ಬಿಡೆ, ಏಯ್ ಬಿಡೆ ಚಾಲು. ಏ ಕೊಡೆ, ಏಯ್ ಅಲ್ಲೇ ಇರು ಇರು. ಪುನಃ ಬರ್ತೀನಿ, ಖಾಲಿ ಆದ್ಮೇಲೆ ಬರ್ತೀನಿ. ಮನೆ ಕಡೆ ಹುಷಾರು ಕಣೆ, ಕುಡುಕ್ ನನ್ನ ಮಕ್ಕಳು ಜಯಿಸ್ತೀಯ ಬಿಡವೆ ಊರಲ್ಲಿ ಕೇರಿಲೆಲ್ಲ ಹುಷಾರು. ತಂದೆ ಕೊಡಿಸು ಸೀರೆ ಮದುವೆಯಾದವರಿಗೆ ತಾಯಿ ಉಡಿಸೋ ಸೀರೆ ತಾಯಿ ಆಗೋವರೆಗೆ ಬಂದು ಕೊಡಿಸೋ ಸೀರೆ ಬಣ್ಣ ಹೋಗೋವರೆಗೆ ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ ಹೆಣ್ಣಿನ ಜನ್ಮ ಕಳೆದವರೆಗೆ ಮಣ್ಣಿನ ಮಮತೆ ಇರುವವರೆಗೆ ಅಂತ ಹೆಣ್ಮಗಿನ ಕರ್ಕೊಂಡೋಗಿ ಎಂತ ಕುಡುಕ್ ನನ್ ಮಗನು ಗಂಟ ಹಾಕೋರೆ ಅಂತ. ಹ್ಞೂ ಕಣಮೆ, ಈ ಒಳ್ಳೆ ಕಾಲದಲ್ಲಿ ಇಂಥ ಒಳ್ಳೆ ಮಕ್ಳಿಗೆ ಕಾಲ ಇಲ್ಲ ಕಣಮೆ. ಏನವ ನಿನಗೆ ಅಪ್ಪ ಅವ್ವ ಯಾರು ಇಲ್ವೇನವ? ಅಪ್ಪ ಅವ ಎಲ್ಲ ಅವರೇ ಕಣವ. ನನ್ನ ಹಣೆ ಬರ ನನ್ನ ಕರ್ಮಕ್ಕೆ ಅವರೇನವ ಮಾಡ್ತಾರೆ. ಅಲ್ಲ ಕಣವ, ಮಗಳನ್ನ ಮದ್ವೆ ಮಾಡ್ಕೊಟ್ಟಿದೀವಿ, ಗಂಡನ ಮನೇಲಿ ಮಗಳು ಸುಖವಾಗಿದ್ದಾಳೋ ಇಲ್ವೋ ಅಂತ ಒಂದು ದಿನನೂ ಬಂದು ವಿಚಾರಿಸ್ತೀವಲ್ಲ. ಅವ್ರೆಂತ ನಮ್ಮಯ್ಯ ಅಂತೀನವ. ನಮ್ಮಪ್ಪ ಅವಂಗೆಲ್ಲ ಬೈಬೇಡ, ಅವರು ದೇವರಂತವ್ರು. ನನ್ನ ಕರ್ಮದ ಕತೆ ಎಳ್ಳಷ್ಟು ಅವ್ರಿಗೆ ಗೊತ್ತಿಲ್ಲವ, ಅವ್ರಿಗೆ ಗೊತ್ತಿಲ್ಲ. ಅಲ್ಲ ಕಣ್ಮಗಳೇ, ನೋಡಿದ್ರೆ ಓದ್ಕೊಂಡಿರೋಳ್ ಕಣ್ಣಂಗ್ ಕಾಣ್ತೀಯ. ನನ್ ಗಂಡ ಇಷ್ಟೆಲ್ಲಾ ಕಾಟ ಕೊಡ್ತಾನೆ ಅಂತ ಒಂದ್ ಕಾಜ್ಗಾಗಿ ಹಾಕದಲ್ವಾ? ಬೇಡ, 3 ಗಂಟೆ ನೀನೇ ಹೋಗಿ ನಿಮ್ಮ ಅಪ್ಪನೋ ಅಣ್ಣನೋ ಯಾರನ್ನೂ ಕರ್ಕೊಂಬಂದು ಆ ಕುಡುಕ್ ನನ್ ಮಗನ ಸರಿ ಬುದ್ಧಿ ಕಲ್ಸದಲ್ವಾ? ನೀನ್ ಹೇಳೋದೇನೋ ಸರಿ ಕಣವ. ಹೊಟ್ಟೆಗ್ ತಿಂದೆ 3 ದಿನ ಆಯ್ತು, ಇನ್ನು ನಾನು ಊರ್ ತನಕ ಹೇಗವ? ಅಲ್ಲ ಹಿರಿಯ, ಆ ರಂಜನಪ್ಪ ಎಷ್ಟು ಕೆಟ್ಟ ಮನ್ಸ ಅಂತ ಮುಗಿ ಕೈಗೆ ಒಂದ್ 20 ರೂಪಾಯಿ ಕೊಟ್ಟು ಹೋಗ್ಬಾರ್ದವ? ಅಯ್ಯೋ, ಆ ಕುಡುಕ್ ನನ್ನ ಮಗನ ಕುಡಿಕೆ 10 ರೂಪಾಯಿ ಇಲ್ಲ.
ನಿಮ್ ಮಗಿನ ಕೈಲಿ ಎಲ್ಲ 20 ರೂಪಾಯಿ ಕೊಟ್ಟನು ಹಿರಿಯ ಮಾಳೆ ಪಾಪ ಮಗಿ ಮುಖ ನೋಡ್ತಾ ಇದ್ರೆ ಅಯ್ಯೋ ಅನ್ನಿಸ್ತೈತೆ. ನೀನೇ ಒಂದ್ 20 ರೂಪಾಯಿ ಕೊಡು, ಊರ್ ಗಂಟ ಹೋಗ್ಬರ್ಲಿ. ಮಾಳೆ ಆ 20 ರೂಪಾಯಿ ಕೊಟ್ರ ಆ. ನಮ್ಮ ಅಂಗಡಿ ಗಂಟ್ಲು ಪೇಪರ್ಮೆಂಟ್ ಚಿಪ್ ಹೋಗಕ್ ಆಗೋಲ್ಲ ಹುಡುಗಿ. ನೀನು ದಾನಸೂರ ಕರ್ಣನ್ ಮೊಮ್ಮಗ ಅಲ್ವೇ? ಕೊಡು, ಅದೆಷ್ಟು ಕೊಟ್ಟಿಯೇ ನೋಡ್ತೀನಿ. ಅದಕ್ಕೆ ಆ. ಈ ಹುಡುಗಿಯ ಆ. ನಾನ ಕರ್ಕೊಂಡ್ಬಿಟ್ಟು ಆ. ಬಸ್ ಹತ್ತಿಸ್ಬಿಟ್ಟು ಆ. ಟಿಕೆಟ್ ತಕೊಂಡು ಆ. ಕೊಟ್ಬಿಟ್ಟು ಆ. ಬರ್ತೀನಿ ಇರು. ಹಂಗಂತೀಯ? ನಡಿಯವ, ನನ್ ಗಂಡನೇ ಸ್ಟೇಷನ್ ಗಂಟ ಬಿಟ್ಬಿಟ್ಟು ಬರ್ತಾನಂತೆ. ನಡಿಯವ, ಹೋಗುವೆ. ಅವ ನೀವ್ಯಾರೋ ಏನೋ ಗೊತ್ತಿಲ್ಲ, ಕಷ್ಟದಲ್ಲಿ ಬಂದು ಸಹಾಯ ಮಾಡ್ತಿದ್ದೀರಾ. ನಿಮ್ ಋಣ ಹೇಗ್ ತೀರಿಸ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಯಾಕವ್ವ ಮಗಳೇ ಇಷ್ಟಕ್ಕೆಲ್ಲ ಋಣದ್ ಮಾತಾಡ್ತೀಯ? ನೀನ್ ಸಂಸಾರ ನೆಟ್ಟಗಾದ್ರೆ ನಮಗಷ್ಟೇ ಸಾಕು. ನಡಿ, ನೀನು ಸ್ಟೇಷನ್ ವರ್ಗು ನಡಿ. ಬಿಡ್ತಾನೆ ನನ್ ಗಂಡ, ನೀನ್ ನಡಿಯವ. ಹಿರಿಯ ಮಗ ಒಂದೇ ಹೋಯ್ತೈತೆ. ರೈಲ್ನಾಗೆ ಕೂರ್ಸು, ಹೆಣ್ಮಕ್ಳಿರೋ ಬೋಗಿಯಾಗೆ ಕೂರ್ಸು. ಆಯ್ತು. ಟಿಕೆಟ್ ತಗ, ಜೋಬ್ನಾಗ ಮಡಿಕ, ಸೀದಾ ಅಟ್ಟಿಗೆ ಬಂದ್ಬಿಡು. ಅದಕ್ಕೆ ರೈಲಲ್ಲಿ ಅವಳ ಹೋದಂತ ಟಿಕೆಟ್ ನನ್ ಜೋಬಲ್ ಮಡಿಕ್ ಹೋದಂತ. ಚೆಕಿಂಗ್ ಇನ್ಸ್ಪೆಕ್ಟರ್ ಬಂದ್ರ ಅಲ್ಲೋದಿ ಕಪ್ಪಾಲ ಹೆಣ್ಣು, ಅದಕ್ಕ ಇಲ್ಲೋದಿ ಕಪ್ಪಾಲು, ಅಲ್ಲೋದಿ ಕಪ್ಪಾಲು. ಮಾಳೆ ಯಾರು ಪಯಣ ಮಾಡ್ತಾರ ಅವ್ರ ಜೋಬಲ್ ಇರ್ಬೇಕು ಟಿಕೆಟ್. ಹಂಗ ಇಲ್ಲ ಅಂದ್ರ ಪೊಲೀಸ್ ಹಬ್ಬ ಬಂದು ರಫ್ ನಡ್ಕತಾನೆ ಕಣಮೆ. ಓ ನನ್ ಗಂಡ ಯಾವ್ದ್ರಲ್ಲಿ ಜಾಣ ಅಲ್ದೇ ಇದ್ರು ಇದ್ರಲ್ಲಿ ಮಾತ್ರ ಬಹಳ ಜಾಣ. ಸರಿ ಬಾ, ಬಿರ್ನೆ ಬಂದ್ಬಿಡು ಅಟ್ಟಿಗೆ. ಪ್ರತಿ ತಿಂಗಳು ನನ್ನ ತಂದೆ ಹೆಸರಲ್ಲಿ 10,000 ರೂಪಾಯಿನ ಪೋಸ್ಟ್ ಮಾಡ್ತಾ ಇದ್ದೀನಿ. ನನ್ನ ತಂದೆ ಒಂದು ಸಲನು ಹಿಂದಕ್ಕೆ ಒಂದು ಪತ್ರನೂ ಬರೆದಿಲ್ಲ. ಆದ್ರೆ ಕರುಣೆಮೆಯಾದ ನನ್ನ ತಾಯಿ ನನಗೊಂದು ಪತ್ರ ಬರೆದ್ರು ಬರೀಬೋದೇನೋ. ಹಾಗಾಗಿ ನನ್ನ ತಾಯಿ ಹೆಸರಲ್ಲಿ ಈ ತಿಂಗಳು 10,000 ರೂಪಾಯಿನ ಪೋಸ್ಟ್ ಮಾಡ್ತೀನಿ. ಅದೇ ಯೋಗ್ಯ. ಹಕ್ಕಿಗೂಡು ಒಂದು ಮುದ್ದು ಮರಿ ಎರಡು, ಹಕ್ಕಿಗೂಡು ಒಂದು ಮುದ್ದು ಮರಿ ಎರಡು, ಹಾರಿದರು ಕೂಡಿ ಹಾರಿದರು ಜೋಡಿ, ನೋಡಲು ಒಂದು ಕಣ್ಣು ಸಾಲದಾಗಿತ್ತು, ಕಾಣಲು ಎಂದು ಕಣ್ಣೇ ನೋಡಬೇಕು. ಹಕ್ಕಿಗೂಡು ಒಂದು ಮುದ್ದು ಮರಿ ಎರಡು. ರೇಣುಕಾ ಹೊಟ್ಟೆ ತುಂಬಾ ಸುವಾಯ್ತಿದೆ ಕಣೆ, ಸ್ವಲ್ಪ ಅನ್ನ ಇದ್ರೆ ಕೊಡೆ. ಏನಂದ್ರೆ ಕೂತ್ಕೊಳ್ಳಿ. ನೋಡಿ, ಅನ್ನ ಹಾಕ್ತಿದ್ ಕೈ ಇವತ್ತು ಹೊಟ್ಟೆ ಅಶ್ವಂತ ಬೇಡ್ತಾ ಇದ್ದೀರಲ್ರಿ. ನನ್ನ ಮಕ್ಳು ಚೆನ್ನಾಗಿರ್ಲಿ ಅಂತ ಅವ್ರಿಗೆ ಯಾವ ಕೊರತೆ ಬರ್ದೇ ರೀತಿ ಸಾಕುದಲ್ಲ. ನೋಡಿದ್ರ ನಿಮ್ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ. ನೋಡಿ, ಅವರು ಒಳಗಡೆ ಇದ್ದಾರೆ, ನಾನು ಅನ್ನ ಹಾಕೊಂಡು ಬರ್ತೀನಿ. ಸದ್ದು ಮಾಡ್ಲಾರ್ದೆ ಊಟ ಮಾಡಿ ಅಂದ್ರೆ ಇಲ್ಲೇ ರೀ. ನೋಡಿ, ಸತ್ತು ಮಾಡಬೇಡಿ. ಅವರು ಚಾಯ ಮಲಗಿದ್ದಾಳೆ, ಎದ್ಬಿಟ್ರೆ ಕಿರ್ಚಾಡ್ತಾಳೆ. ತಗೊಳ್ಳಿ, ಊಟ ಮಾಡಿ. ರೇಣುಕಾ, ರಾತ್ರಿ ನಾನು ಊಟ ಮಾಡಲಿಲ್ಲ ಅಂತ ನೀನು ಊಟ ಮಾಡಿಲ್ಲ ಅಂತ ತಗೊಳ್ಳೆ, ನೀನು ಒಂಚೂರು ತಿನ್ನ. ಇಲ್ಲ ರೀ, ಮೊದಲು ನೀವು ಊಟ ಮಾಡಿ. ಇಲ್ಲ ರೇಣುಕಾ, ಮೊದಲು ನೀನು ತಿನ್ಬೇಕು ರೇಣುಕಾ. ಇಲ್ಲ ರೇಣುಕಾ.
ಅಲ್ಲ, ಬೀದಿ ನಾಯಿಗೆ ಅಂತ ಮಡಗಿರೋ ಊಟನ ನೀವು ತಿಂತಾ ಇದ್ದೀರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ನೋಡಮ್ಮ, ನಿಮ್ಮ ಅವನಿಗೆ ತುಂಬಾ ಹಸಿವೆ ಆಗುತ್ತೆ ಅಂದ್ರು, ಅದಕ್ಕೆ ಅವ್ರಿಗೆ ಇಷ್ಟೇ ಚೆನ್ನಾಗಿ ಕೊಟ್ಟೆ. ಅದಕ್ಕಿಂತ ಮಣಪಾಲ್ ಮಾಡ್ಬಿಟ್ಟೆಲ್ಲ. ನೋಡೆ, ಕೆಲ್ಸ ಮಾಡ್ದೆ ಊಟ ಕೊಡೋದಕ್ಕೆ ಇದೇನ್ ಧರ್ಮಶಾಲೆನೂ ಅಲ್ಲ, ನನ್ನ ಛತ್ರನೂ ಅಲ್ಲ. ಈ ಮನೇಲಿ ಯಾರು ದುಡಿತಾರೋ ಅವ್ರಿಗೆ ಮಾತ್ರ ಕೂಳ್ ಸಿಗೋದು. ನೀವು ಬೇಕಾದ್ರೆ ದುಡಿಬಹುದು, ಆಗಲ್ಲ ಅಂದ್ರೆ ಈ ಮನೆ ಬಿಟ್ಟು ಹೋಗ್ತಾ ಇರ್ಬೋದು. ಈ ರಘು ಮಗನ್ ಮನೇಲಿ ಬಿಟ್ಟು ಹೋಗೋದ್ರೆ ನಾವೆಲ್ಲಿಗೆ ತಾಯಿ ಹೋಗೋದು? ಎಲ್ಲಿಗಾದ್ರೂ ಹಾಳಾಗೋಗೆ, ಆದ್ರೂ ನಿನ್ಗೆ ನಾನೇ ಹೇಳ್ಕೊಡ್ಬೇಕು. ಏ ಮುದಿಯ, ಪೇಟೆಗೆ ಹೋಗಿ ಸಿಲಿಂಡರ್ ತಗೊಂಡ್ ಬಾ ಅಂತ ಹೇಳಿದ್ನಲ್ಲ, ಯಾಕಿನ್ನೂ ಹೋಗಿಲ್ಲ? ಈಗ ಹೋಗ್ತೀನಮ್ಮ. ಮೊದ್ಲ ಕೆಲ್ಸ ಮಾಡು. ಏಯ್, ನೀನೇನೆ ನೋಡ್ತಾ ನಿಂತಿದ್ಯಾ? ನಾನು ಮಗುಗೆ ಊಟ ಮಾಡು ಬರೋಷ್ಟ್ರಲ್ಲಿ ನನ್ನ ಬಟ್ಟೆನ ಒಗ್ದು ಒಣಗಾಕ್ಬೇಕು, ಅರ್ಥ ಆಯ್ತಾ? ದರಿದ್ರದವ್ ತಂದು. ಏನ್ರಿ ಇದು? ನಾವು ಜನ್ಮ ಕೊಟ್ಟ ಮಕ್ಳೇ ನಮ್ಮನ್ನ ನಾಯಕ್ಕಿಂತ ಕಡಿಯಾಗಿ ನೋಡ್ತಾ ಇದಾರಲ್ಲ. ಇದು ಒಂದು ಜೀವನ ಏನ್ರಿ? ಈ ಬದುಕು ನಮಗ ಬೇಕೇನ್ರಿ? ಬೇಡ ರೇಣುಕ, ಬೇಡ ಕಣೆ. ನಾವು ವಿಧಿಯ ದವಡಲ್ಲಿ ಸಿಕ್ಕವರು ಕಣೆ. ಅಂದ ಮೇಲೆ ಹತ್ತರೇನು ಸತ್ತರೇನು, ಬಂದದ್ದನ್ನ ಬೋಧಿಸಲೇಬೇಕು. ಏನಂದ್ರೆ ಗಂಡ್ಮಕ್ಳು ಬೇಕು ಅಂತ 106 ದೇವ್ರಿಗೆ ಹರಕೆ ಹೊತ್ಕೊಂಡು ಇಂಥ ಮಕ್ಳನ್ನ ನಾವು ಜನ್ಮ ಕೊಟ್ಬಿಟ್ನಲ್ರಿ. ಗಂಡ್ಮಕ್ಳು ಮದ್ರನೇ ಆದ್ರೆ ಮುಪ್ಪಿನ ಕಾಲದಲ್ಲಿ ನಮಗ್ ನೆರವಾಗಿ ನಿಲ್ತಾನೆ ಅಂತ ನಾನ್ 106 ಕನ್ಸನೆ ಕಟ್ಕೊಂಡಿದ್ನಲ್ರಿ. ನಾನ್ ಜನ್ಮ ಕಟ್ತವ್ರೆ ತನ್ನ ಹಾಕೋದಕ್ಕೆ ಎತ್ತರಿಗೆ ಹಿಂದೆ ಮುಂದೆ ನೋಡ್ತಾ ಇದಾರಲ್ಲ. ಇನ್ನು ಎಷ್ಟು ದಿನ ಅಂತ ಈ ನರಕದಲ್ಲಿ ನಾವು ಬದುಕ್ಬೇಕ್ರಿ? ಎಲ್ಲ ಕಲಿ ಮಹಿಮೆ ರೇಣುಕ, ಕಲಿ ಮಹಿಮೆ. ಹಿರಿಯ ಮಗ ಹೆಂಡತಿಯ ಗುಲಾಮನಾಗಿ ನಮ್ಮನ್ನ ಬೀದಿ ಬಿಕಾರಿಗಳಂಗೆ ಕಾಣ್ತಾ ಇದ್ದಾನೆ. ಇನ್ನು ನಿನ್ನ ಕಿರಿಯ ಮಗ ದುರಭವತ್ತು ಮನೆಯಿಂದ ಹೋಗಿ ಎಲ್ಲಿ ಸತ್ತೋದ್ಯೋ. ಹಂಗೆಲ್ಲ ಮಾತಾಡ್ಬೇಡ್ರಿ. ಆ ನರ್ಕಂದ ಎಲ್ಲೋ ದೂರದಲ್ಲಿ ಸಂತೋಷವಾಗಿದೆ ಅಂತ ಎತ್ತ ಕರಳು ಹೇಳ್ತಾ ಇದ್ದಾರೆ. ಅವನೆಲ್ಲ ಸುಖವಾಗಿರ್ಲಿ, ಅವನೆಲ್ಲ ಚೆನ್ನಾಗಿರ್ಲಿ. ಇಲ್ಲ ರೇಣುಕ, ಇಲ್ಲ. ಎಲ್ಲ ನಿನ್ನ ಬರೀ ಕಲ್ಪನೆ. ನಿನ್ನ ರಘುವೀರ ಮನೆ ಬಿಟ್ಟು ಹೋಗಿ 3 ವರ್ಷ ಆಯ್ತು. ನಾವು ಎಲ್ಲಾದ್ರೂ ಬದುಕಿದ್ರೆ ನಮ್ಗಾಗಿ ಅವನು ಒಂದು ಪತ್ರನಾರ ಬರೀತಿಲ್ವೇನೆ. ಮನೆ ಬಿಟ್ಟು 3 ವರ್ಷ ಆಯ್ತು. ಅವನ್ ಸುಳಿವಿಲ್ಲ ಅಂದ್ಮೇಲೆ ಅವನ್ ಸತ್ತಿರೋದು ನಿಜ ಕಣೆ. ಯಾರೇನ್ ಮಾಡಕ್ಕಾಗುತ್ತೆ? ಎಲ್ಲ ದೈವ ಲೀಲೆ ರೇಣುಕ, ದೈವ ಲೀಲೆ. ಪೇಟೆಗೆ ಹೋಗಿ ಸಿಲಿಂಡರ್ ತಗೋಬಂತ ಹೇಳಿಲ್ಲ? ಇದು ಹೋಗ್ತಾ ಇದೀನಪ್ಪ, ಹೋಗ್ತೀನಿ. ಛಾಯ ಗ್ಯಾಸ್ಗೆ ಮಾತ್ರ ದುಡ್ಡು ಕೊಟ್ಟಿದ್ದಾಳೆ, ಆಟೋ ಚಾರ್ಜ್ ಕೊಟ್ಟಿಲ್ಲ ಕಣೋ, ಕೊಟ್ಟಿಲ್ಲ. ಕಡಿದ್ರೆ 3 ತುಂಡ ಆಯ್ತಿರಿಯಲ್ಲ, 3 ಹೊತ್ತು ಮನೇಲಿ ಉಂಟ ಕುಂತಿರ್ತೀರಲ್ಲ, ಪೇಟೆಗೆ ಹೋಗಿ ತಗೊಂಡ್ ಬಂದ್ರೆ ಸಮುದಾಯದವ್ರೆ ನೀವು? ಹೆಗ್ಲ ಮೇಲೆ ಹೋಗಿ ಒತ್ಕ ಬರಗೆ. ಆಯ್ತಪ್ಪ, ಆಯ್ತು, ಹಾಗೆ ಮಾಡ್ತೀನಿ. ರೇಣುಕ, ನೀನು ಕೊಡ ತಗೋ. ನಿನಗೆ ನೀರು ತುಂಬಿಸ್ಕೊಟ್ಟು
ನಾನು ಪ್ಯಾಟಿಗೆ ಹೋಗಿ ಗ್ಯಾಸ್ ತಗೊಂಡು ಬರ್ತೀನಿ. ಕಾಲ ನಮ್ಮ ಆಳು ಎಂಬ ಕನಸು ಕಾಣುವೆಯ ಹೆತ್ತ ಮಕ್ಕಳೇ ಹಾಗೆಯ ಸಾಧಿಸೋ ಕಾಲ ಇದು ಅಮ್ಮ, ಅಯ್ಯೋ ಕಾಲ ಇದು ಅಮ್ಮ. ಕಾಲ ನಮ್ಮ ಆಳು ಎಂಬ ಕನಸು ಕಾಣುವೆಯ ಹೆತ್ತ ಮಕ್ಕಳೇ ಹಾಗೆಯ ಸಾಧಿಸೋ ಕಾಲ ಇದು ಅಮ್ಮ, ಅಯ್ಯೋ ಕಾಲ ಇದು ಅಮ್ಮ, ಕಾಲ ಇದು ಅಮ್ಮ. ರಾಮಜ್ಜ ಮತ್ತು ರೇಣುಕಮ್ಮ ಅವ್ರಿಗೆ ಹಣ ಬಂದಿದೆ, ಪೋಸ್ಟ್ ಅವ್ರು ಸೈನ್ ಆಗ್ಬೇಕಿತ್ತಲ್ಲ. ಹೌದಾ? ಒಂದು ನಿಮಿಷ ಇರಿ, ಸೈನ್ ಮಾಡಿಸ್ಕೊಂಡು ಬರ್ತೀವಿ. ಪತ್ರ ಕೊಡಿ. ಬೇಗ ಮಾಡಿಸ್ಕೊ ಬನ್ನಿ, ನನ್ಗೆ ಆಫೀಸ್ ಕೆಲಸ ತುಂಬ ಇದೆ. ಒಂದು ನಿಮಿಷ ತಾಳಿ. ಆಯ್ತು. ಛಾಯಾ, ನೋಡ ಈ ಸಲವೇ ರಘುವೀರ ಅಪ್ಪನ ಹೆಸರಲ್ಲಿ ಅಮೌಂಟ್ ಕಳ್ಸೋನೆ. ಏನೇ ಮಾಡೋದು? ಅಲ್ಲ ರೀ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಹಿಂದೆ ಏನ್ ಮಾಡಿದ್ದು ಈಗಲೂ ಅದೇ ಮಾಡಿದ್ರಾಯ್ತು. ನಾನ್ ಸೈನ್ ಮಾಡ್ತೀನಿ, ಸಾಕ್ಷಿಯಾಗಿ ನೀವಾಗಿ ಹಣ ತಗೊಂಡ್ ಬನ್ನಿ. ಮತ್ತೆ ಸಿಗಾಕಂಡ್ರಿ ಏನೇ ಮಾಡೋದು? ರೀ, ನಾನಿದ್ದೀನಿ ತಾನೆ, ಕೊಡಿ. ಪೋಸ್ಟ್ಮನ್ ಬರಪ್ಪ, ನೋಡಪ್ಪ ಕರೆಕ್ಟ್ ಆಗಿದೆಯಾ ಸೈನ್? ಹೆಂಗೆ? ಕರೆಕ್ಟ್ ಆಗಿದೆ. ಅಮೌಂಟ್ ಕೊಡಿ. ಪೆನ್ ಕೊಡಿ. ತಗೊಳ್ಳಿ. ಸರಿ ಸರ್, ಬರ್ತೀನಿ. ಓಕೆ, ಬಾಯ್. ರೀ, ಅಂದ್ಹಾಗೆ ಈ ದುಡ್ಡಲ್ಲಿ ನಾನೊಂದು ಒಳ್ಳೆ ರೇಷ್ಮೆ ಸೀರೆ ತಗೊಂಡು. ಬೇಡ ಕಣೆ, ಅಪ್ಪನಿಗೊಂದು ಪಂಚೆ ಸಾಲ್ಟು, ತಂಗಿಗೊಂದು ಅಮ್ಮನಿಗೊಂದು ಸೀರೆ ಕೊಡಿಸುವ ಬಿಡೆ. ಯಾವಾಗ್ಲೂ ಬರೀ ಅಮ್ಮ ತಂಗಿ ಅಂತಾನೆ ಇರೆ. ಮತ್ತೇನೇ ಮಾಡೋದು ಈಗ ದುಡ್ಡು? ಇದೇ ಖುಷಿಲಿ ಒಂದು ಒಳ್ಳೆ ರೇಷ್ಮೆ ಸೀರೆ ಕೊಡಿಸ್ತಾ ಇದ್ದೀರಾ. ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧವೇ ನನ್ನಂತರಾಳದಲ್ಲಿ ಹಾಡಿನಲ್ಲಿ ಹಂಸವೇ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧವೇ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧವೇ
ಜೊತೆಯಿರಲು ನಾನು ಚೆನ್ನ ಅರಿಶಿನದ ಜೊತೆಯಲ್ಲಿ ಕುಂಕುಮವು ಚೆನ್ನ ಇಂಪಾದ ಸ್ವರಗಳಿಗೆ ಗಮಕಗಳು ಚೆನ್ನ ಶ್ರೀಮತಿಯು ನಗುತ್ತಿರಲು ಹಾಲು ಚೇನಿಗಿಂತ ಚೆನ್ನ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧವೇ ಸಿರಿಗಂಧ ಸೀಮೆಯಲ್ಲಿ ನೀ ನಡೆದು ಬರಲು ಅಲ್ಲಿ ಸೌಗಂಧ ಗಮಿಸಲ ಇಲ್ಲ ನಿನ್ನಲ್ಲೇ ಕಣ್ಣುಗಳೆಲ್ಲ ಪ್ರೀತಿಯ ಗುತ್ತಿಯ ಹಿಡಿದು ಮಲೆನಾಡ ಮಲ್ಲಿಗೆ ಮುಡಿದು ಹಸಿರೂರ ಬೀದಿಗೆ ನಡೆದು ಪರಿಮಳದ ಹಲ್ಲಂಗದಿನ ಇರಿಸುವೆನು ನಿನ್ನ ಚಂದನದ ನೀರಾಜನ ನೀ ಬಳಸಿರಲು ಓ ಗೆಳತಿ ಓ ಗೆಳತಿ ನೀನೆ ನನ್ನ ಪ್ರಾಣದ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧವೇ ಹಾಡಿನಲ್ಲಿ ಹಂಸವೇ ಮಕ್ಕಳು ಬೇರುತ್ತಾರೆ ಮಕ್ಕಳು ಇರದವರು ಮಕ್ಕಳು ಇರದವರು ಮಕ್ಕಳು ಬೇಡ ಅಂತಾರೆ ಮಕ್ಕಳ ಹೊಂದವರು ಈ ಭೂಮಿ ತಾವಂದ ಇವರಿಂದ ಈ ಬಾಳಲ್ಲಿ ಕಣ್ಣೀರು ಇವರಿಂದ ಮಕ್ಕಳು ಬೇಕು ಅಂತಾರೆ ಮಕ್ಕಳು ಇರದವರು ಮಕ್ಕಳು ಇರದವರು ಮಕ್ಕಳು ಬೇಡ ಅಂತಾರೆ ಮಕ್ಕಳ ಗೆದ್ದವರು ಹೆಚ್ಚು ನಿತ್ಯ ಅತ್ತವರು ದಿಲೀಪ ಏನೂ ಇಲ್ಲಪ್ಪ ನಮ್ಮನೆ ಕಡೆ ಪೋಸ್ಟ್ ಮ್ಯಾನ್ ಬಂದೋಗೋದನ್ನ ನೋಡಿದೆ ರಘುವರ್ ವಿಚಾರ ಏನಾದ್ರೂ ಗೊತ್ತಾಯ್ತೇನೋ ಏನಾಯ್ತೆ ಯಾಕೆ ಏನಾಯ್ತೆ ಈ ರೀತಿ ಅಂತ ಏನಂತ ಅರ್ಥ ಮಾಡ್ಕೊಳ್ಳಿ
ಏನಾಯ್ತಮ್ಮ? ರೇಣುಕ ಏನಾಯ್ತಮ್ಮ? ಯಾಕೆ ಹೇಳ್ತಾ ಇದೀಯಾ? ಏನು ಅಂತ ಏನಂತ ಹೇಳಿ ನಾನು ನಿಮ್ಗೆಲ್ಲ ಅಷ್ಟೊಂದು ಬಾಧೆ ಕುಡ್ಕೊಂಡು ಕಟ್ಟಿ ಬರೋದ ಕಳಿಸ್ಬಿಟ್ರೆ ಗಂಡ ಕುಡ್ಕೊಂಡ್ಬಂದು ಹೊಡೆದು ಬಡ್ದು ಚಿತ್ರ ಹಿಂಸೆ ಕಟ್ತೇನೆ. ಕುಡಿಯೋದಕ್ಕೋಸ್ಕರ ಮನೇಲಿರೋ ವಸ್ತುನೆಲ್ಲ ಮಾರ್ಕೊಂಡಿದ್ದಾರೆ ಅಪ್ಪ. ಮನೆಗೆ 3 ದಿನ ಆದ್ರೆ ಬರಲ್ಲ ಅಪ್ಪ. ನಾನೇನಾದ್ರೂ ಕೇಳಿದ್ರೆ ನನ್ನ ನಾಯಿಗಿಂತ ಕಡಿಯಾಗಿ ನೋಡಿ ಕಾಲ್ ಕಾಸಕ್ಕಿಂತ ಕೆಟ್ಟದಾಗ ನಡೆಸ್ಕೋತಾರೆ. ನನ್ಗದೆಲ್ಲ ಗೊತ್ತಿಲ್ಲ ಅಪ್ಪ. ನೀನಾದ್ರೂ ಸರಿ, ಇಲ್ಲ ಅಣ್ಣನಾದ್ರೂ ಸರಿ, ನನ್ ಗಂಡಂಗ್ ಬಂದು ಸರಿಯಾಗಿ ಬೈದು ಬುದ್ಧಿ ಹೇಳೋವರೆಗೂ ಈ ಮನೆ ಬಿಟ್ಟು ಹೋಗಲ್ಲ ಅಂದ್ರೆ ಹೋಗಲ್ಲ ನಾನು. ಶಕೀಲ, ಹೇಳ ಮೇಲೆ ಈ ಮನೆ ಹೊತ್ತಿನೊಳಗೆ ಹೆಜ್ಜೆ ಕೂಡ ಇಡಬಾರ್ದು ಕಣೆ. ಕೊಟ್ಟೆಣ್ಣು ಕುಲಕ್ ಹೊರತು ಅನ್ನೋ ಹಾಗೆ ಒಂದ್ಸಲಿ ನಿನ್ನ ಈ ಮನೆನ ಹಾಳು ಮಾಡ್ಕೊಟ್ಟು ನಿನ್ಗೆ ಮದುವೆ ಮಾಡ್ಕೊಟ್ಟಿದ್ದಾರೆ. ಇಷ್ಟಾದ್ಮೇಲೆ ನಿನ್ಗೆ ತವ್ರ ಮನೆ ಸೇರೋದಕ್ಕೆ ನಾನ್ ಆಸ್ಪದ ಕೊಡಲ್ಲ ಕಣೆ. ನಿಂತಿದ್ಯಾ? ನಡಿಯಾಚೆ. ಅಕ್ಕೆ ಒಂದು ಸರಿ ಹೆಣ್ಣು ಮದ್ವೆ ಮಾಡ್ಕೊಂಡು ತವ್ರ ಮನೆಯಿಂದ ಗಂಡನ ಮನೆಗೆ ಹೋದ ತಕ್ಷಣ ಆ ಹೆಣ್ಣಿಗೆ ಮತ್ತೆ ತವರಿಗೆ ಬರೋದಕ್ಕೆ ಆಸ್ಪದನೆ ಆಸ್ಪದ ಇದೆ. ಬರುವಂತ ಬಂದರೆ ತವರಿನಲ್ಲಿ ಆಸ್ಪದ ಈಗ ರೀತಿ ಬಿಟ್ಟ ಬಂದಿಗ ಹೆಣ್ಣಿಗೆ ತವರಲ್ಲಿ ಖಂಡಿತ ಆಸ್ಪದ ಇಲ್ಲ. ನಾವೇನೀಗ ಮದುವೆ ಕರೀನಿಲ್ಲ, ಇಲ್ಲ ಮುಂಜೆ ಕರೀನಿಲ್ಲ. ಕರಿಯದ ಬರುವ ಹೆಣ್ಣಿಗೆ ನಾಚಿಕೆ ಆಗೋದು ಬೇಡ. ನನ್ನ ಗಂಡ ನನಗೆ ಏನೇ ಚಿತ್ರ ಹಿಂಸೆ ಕೊಟ್ರು ನೀವ್ಯಾರು ಬಂದು ಕೇಳೋದೇ ಇಲ್ವಾ? ನಿನ್ ಗಂಡನ ಗುಣಾನುಗಳನ್ನ ನೀನೇ ಸರಿಪಡಿಸ್ಕೊ ಹೋಗ್ಬೇಕು ಹೊರತು ಮದುವೆ ಮಾಡಿಕೊಟ್ಟ ಬಂಧು ಬಾಂಧವರ್ಗಲ್ಲ. ನಿನ್ನ ಪಾಲಿಗೆ ಬಂದ ಎಡೆನ ನೀನೇ ಅನುಭವಿಸ್ಬೇಕು ಹೊರತು ಅದಕ್ಕೂ ನಮಗೂ ಸಂಬಂಧ ಇಲ್ಲ. ದಿಲೀಪ, ಅವಳು ನಿನ್ನ ಒಡ ಹುಟ್ಟಿದ ತಂಗಿ ಕೊಡು. ಅವಳ ಕಷ್ಟ ಸುಖದಲ್ಲಿ ಭಾಗಿಯಾಗ್ಬೇಕಂತ ಅವ್ರ ಮನೆ ಇರೋದ ನಮ್ಮ ಕರ್ತವ್ಯ. ನೋಡು, ಅವಳಿಗೆ ಮದ್ವೆ ಮಾಡ್ಕೊಟ್ಟು ಗಂಡನ ಮನೆ ಕಳ್ಸಿಕೊಟ್ಮೇಲೆ ನಾವ್ ಯಾರಾದ್ರೂ ಒಂದು ದಿನ ಹೋಗಿ ಅವಳ ಗಂಡ ಇವಳನ್ನ ಯಾವ ರೀತಿ ನೋಡ್ಕೊಳ್ತಾ ಇದ್ದಾನೆ, ಇವಳ ಸಂಸಾರ ಯಾವ ರೀತಿ ನಡೀತಾ ಇದೆ ಅಂತ ವಿಚಾರಿಸ್ಕೊಂಡು ಬಂದಿದೀವೇನು. ಇವತ್ತು ಬಂದು ನಿನ್ನ ಹತ್ರ ಹಣ ಕೊಡಿ, ಚಿನ್ನ ಕೊಡಿ ಅಂತ ಕೇಳ್ತಾ ಇಲ್ಲಪ್ಪ. ಹಣ ನನ್ನ ಸಂಸಾರ ಹಾಳಾಗಿ ಹೋಗಿದೆ. ನನ್ನ ಗಂಡ ಚಿತ್ರಹಿಂಸೆ ಕೊಡ್ತಾ ಇದ್ದಾನೆ. ನನ್ನ ಸಂಸಾರನ ಸರಿಪಡಿಸುವಂತ ಅಂಗಲ ಬೇಡ್ಕೊತ ನೋಡಪ್ಪ, ಒಂದೇ ಒಂದಿನ ನಿನ್ನ ಕೆಲ್ಸಕ್ಕೆ ರಜೆ ಹಾಕಿ ನಿನ್ ತಂಗಿ ಜೊತೆ ಹೋಗಿ ಅವಳು ಗಂಡನ ಬುದ್ಧಿ ಒದಾಳಿ ಅವಳು ಸಂಸಾರನ ಸರಿ ನೋಡಿ, ಅವ್ರಿಗೆ ರಜಾನೂ ಇಲ್ಲ, ಏನು ಇಲ್ಲ. ಏನ್ರಿ, ರಜಾ ಇದೆಯಾ? ಖಂಡಿತ ರಜೆ ಇಲ್ಲ, ಆಫೀಸ್ ಕೆಲಸ ಹೊಸಿ ಇಲ್ಲ. ಛಾಯಾ ತಾಯಿ, ಆ ದೇವರು ನಿನ್ನ ಚೆನ್ನಾಗಿಟ್ಟಿದ್ದೇನೆ ಅಂತ ಇನ್ನೊಬ್ಬರನ್ನ ಈ ರೀತಿ ಚುಚ್ಚು ಮಾತಾಡ್ಬಾರ್ದಮ್ಮ, ಆಡ್ಬಾರ್ದು. ಇದು ನ್ಯಾಯವೂ ಅಲ್ಲಮ್ಮ, ಅಲ್ಲ. ಒಂದು ವೇಳೆ ನನ್ನ ಮಗಳು ಬಂದ ಪರಿಸ್ಥಿತಿ ನಿನಗ್ ಬಂದಿದ್ರೆ ಏನ್ ಮಾಡ್ತಿದ್ದೆ ಹೇಳು ನೋಡುವ. ಏನ್ ಮಾಡ್ತಿದ್ದೆ ಅಂದ್ರೆ ನನ್ನ ಗಂಡನ ಚೆನ್ನಾಗಿ ಬುದ್ಧಿ ಹೇಳಿ ದಾರಿ ತರ್ತಾ ಇದ್ದೆ. ವಿಧಿ ವಿಲಾಸದಿಂದ ನಿನ್ ಗಂಡ ನಿನ್ ಮಾತು ಕೇಳ್ದೆ ಇದ್ದಿದ್ರೆ ಆಗ್ಲೂ ನೀನ್ ತವ್ರಿಗೆ ಹೋಗ್ತಿರ್ಲಿಲ್ವೇನಮ್ಮ. ತವ್ರ ಮನೆಯವ್ರು ಕರೀದೇನೆ ತವ್ರಿಗೆ ಹೋಗೋದಿಕ್ಕೆ ನಾನೇ ನಿನ್ನ ಮಗಳಂತೆ ಗಯ್ಯಾಳಿ ಅಲ್ಲ. ಒಂದ್ ವೇಳೆ ನನ್ ಗಂಡ ನನ್ ಮಾತನ್ನ ತಿರಸ್ಕಾರ ಮಾಡಿದಿದ್ರೆ ಯಾವ್ದಾದ್ರು ಕೆರೆಗೋ ಬಾವಿಗೋ ಬಿದ್ದು ಪ್ರಾಣ ಕಳ್ಕೊತಿದ್ದೆ ವಿನಃ ಮತ್ತೆ ತವ್ರ ಮನೆಗೆ ಓಡ್ ಬರ್ತಾ ಇರ್ಲಿಲ್ಲ. ಶಕೀಲ, ಈಗಲಾದ್ರೂ ಅರ್ಥ ಆಯ್ತಾ ನಿಜವಾದ ಗರ್ತಿ ಯಾರು ಅಂತ? ಅರ್ಥ ಆಯ್ತಣ್ಣ, ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ನೀವ್ಯಾರು ಕರೀದೆ ತವ್ರ ಮನೆಗ್ ಬಂದು ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತಾನು ಗೊತ್ತಾಗೋಯ್ತು ಅಣ್ಣ. ಅಣ್ಣ, ನೀವ್ಯಾರು ಕರೀದೆ ಯಾವತ್ತೂ ಬರಲ್ಲ ಅಣ್ಣ, ಬರಲ್ಲ.
ಅಣ್ಣ, ಹೊಟ್ಟೆಗೆ ಊಟ ಅಂತ ತಿಂದು 3 ದಿನ ಆಗಿದೆ ಕಣೋ. ತುಂಬಾ ಹೊಟ್ಟೆ ಜೀವ. ವಾಪಸ್ ಹೋಗೋದಕ್ಕೂ ನನ್ಗೆ ಶಕ್ತಿ ಇಲ್ಲ ನೋಡು. ಈ ಮನೆ ಮಹಾಲಕ್ಷ್ಮಿ ಮುತ್ತೈದೆ ಆಗಿರೋ ಅದಕ್ಕೆ ಕೈಯಿಂದ ಒಂದೇ ಒಂದಿಡಿ ಅನ್ನ ಕಣೋ. ಮನೆ ಒಳಗೂ ಬೇಡಪ್ಪ. ಮನೆ ಹೊಸದಿಂದ ಆಚೆ ನೀ ಚಪ್ಪಲಿ ಬಿಡೋ ಜಾಗದಲ್ಲಿ ನಾಯಿ ತರ ಕುತ್ಕೊಂಡು ತಿನ್ಬಿಡ್ತೀನಿ ಕಣೋ. ಹೇಳೆ ಮೇಲೆ ಗಂಡನ ಮಿಂಡು ಯಾವ ಮಿಂಡನ ನಂಬ್ಕೊಂಡು ಓಡ್ ಬಂದಿದ್ಯೋ ಏನು? ನಿನ್ನಂತ ಜಾರನೆ ಪಿಂಡಕ್ಕೆ ನಾನ್ ಊಟ ಹಾಕೋದ? ಅದು ಸಾಧ್ಯನೇ ಇಲ್ಲ ಕಡೆ. ಏನೇ ಮುಖ ನೋಡ್ತಾ ಇದ್ದ? ನಡಿಯ. ಯಾಕೆ ಬಂದೆ ಇಲ್ಲಿಗೆ? ಇಲ್ಲಿಗೆ ಬರೋ ಬದಲು ಅಲ್ಲೇ ನಿನ್ನ ಗಂಡನ ಮನೇಲಿ ನೇಣು ಹಾಕೊಂಡು ಸತ್ತಾಗ್ಬೇಕಾಗಿತ್ತು. ಅಯ್ಯೋ ಪಾಪಿ ಮನೆ, ನೀನ್ ಬಂದು ಅನಿಸ್ಕೊಳ್ಳೋದಲ್ದೇನೆ ನನ್ನನ್ನು ಜಾಡೆ ಅಂತ ಹಚ್ಬಿಟ್ಟಲ್ಲ. ಯಾವ ಎತ್ತರದ ಇಂಥ ಮಕ್ಕಳು ಮಾತ್ರ ಬೇಡ. ಹೊಟ್ಟಾಗು ಹೊಟ್ಟಾಗು. ಇನ್ನೊಂದು ಸರಿ ನನ್ನ ಪಡೆ ನಿನ್ ಮುಖ ತೋರಿಸ್ಬೇಡ. ಹೊಟ್ಟಾಗು ಇಲ್ಲದ ಹೊಟ್ಟಾಗು. ನಡಿ, ಇವ್ರು ಯಾವಾಗ್ಲೂ ಇದ್ದಿದೆ. ಬನ್ನಿ. ನಿಜವಾಗ್ಲೂ ನಿನ್ ಮಗಳು ಜಾಣೆ ಆಗಿದ್ರೆ ಅಲ್ಲೇ ಯಾವ್ದಾದ್ರು ಕೆರೆನ ಬಾವಿನ ನೋಡ್ಕೊಂಡು ಪ್ರಾಣ ಬಿಟ್ಬಿಡ್ಬೇಕಾಗಿತ್ತು. ದಡ್ಡಿ ಅಮ್ಮ, ದಡ್ಡಿ. ಎಲ್ಲಿ ನನ್ನ ಎತ್ತು ಕರಳು ನನಗೋಸ್ಕರ ಕೊರಗ್ತಾ ಇರುತ್ತೋ ಅಂತ ಅಲ್ಲಿಂದ ಇಲ್ಲಿ ತನಕ ಬಂದೆ ನೋಡು. ತಪ್ಪು ಮಾಡ್ಬಿಟ್ಟೆ ಅಮ್ಮ, ತಪ್ಪು ಮಾಡ್ಬಿಟ್ಟೆ ಅಮ್ಮ. ಇನ್ನೊಂದ್ಸರಿ ಬಂದ್ರೆ ಬೇಕಾದ್ರೆ ನೀನೇ ನಿನ್ ಕೈಯಾರ ವಾತ್ಸಲ್ಯ ಮಮತೆಯ ತಾನೆಯಿತು, ನಗುವಾಗ ಒಲವಿಂದ ತಾನೆಯಿತು. ವಾತ್ಸಲ್ಯ ಮಮತೆಯ ತಾನೆಯಿತು, ಒಲವಿಂದ ನಗುವಾಗ ತಾನೆಯಿತು. ಎದೆಯ ತುಂಬುವ ಕಥೆಯಲೇ ಮರೆಸುವ ಅಮ್ಮ. ಅಮ್ಮ, ಯಾವಾಗ್ಲೂ ಈ ಮನೇಲಿ ಇವಳು ಕಾಟ ಕೊಡ್ತಾಳೆ. ಏನ್ ಬುದ್ಧಿ ಕಲ್ತಿದ್ದಾಳು ಅಂತ ಅಲ್ವಾ? ದಡ್ಡ ಮಗಳು ಅಮ್ಮ, ಗೊತ್ತಿಲ್ಲದೆ ಬಂದ್ಬಿಟ್ಟೆ. ಆಶೀರ್ವಾದ ಮಾಡಾದ್ರೂ ಕಳಿಸ್ಕೊಡಮ್ಮ. ಏನಂತ ಆಶೀರ್ವಾದ ಮಾಡ್ಲಿ? ಏನಂತ ಆಶೀರ್ವಾದ ಮಾಡ್ಲಿ? ಈ ಪಾಪಿ ಹೊಟ್ಟೆಲಿ ಯಾಕಾರ ಹುಟ್ಟದೆ ಅಂತ ಆಶೀರ್ವಾದ ಮಾಡ್ಲ? ನಿನಗೆ ತುತ್ತನ್ನ ಹಾಕ್ಲದ ಹೇಳಿ ತಾಯಿ ನಾನು ಅಂತ ಆಶೀರ್ವಾದ ಮಾಡ್ಲ? ಇಲ್ಲ, ಇಲ್ಲಿಗೆ ಬರೋ ಮೊದ್ಲು ಯಾವ್ದಾರ ಕೆರೆಗ ಬಾವಿಗ ಬಿದ್ದು ಸತ್ತಾಗು ಅಂತ ಆಶೀರ್ವಾದ ಮಾಡ್ಲ? ಏನಂತ ಆಶೀರ್ವಾದ ಮಾಡಮ್ಮ? ಹೋಗ ತಾಯಿ, ಎಲ್ಲ ಕಷ್ಟ ನೋವನ್ನು ಸಹಿಸುವ ಶಕ್ತಿ ಆ ಭಗವಂತನ ಕೊಡ್ಲಿ. ಅಪ್ಪ, ನನ್ ಮುದ್ದು ಮಗಳು ಅಂತಿದ್ಯಲ್ಲ, ಹೇಳು ಮುದ್ದು ಮಗಳಲ್ಲಪ್ಪ, ಪೆದ್ದ ಮಗಳು. ಈ ಪೆದ್ದ ಮಗಳು ದೂರ ಹೋಗ್ತಿದ್ದಾಳೆ. ಆಶೀರ್ವಾದ ಮಾಡಿ ಕಳ್ಸ್ಕೊಡಿಪ್ಪ. ಹೋಗಮ್ಮ, ಹೋಗು. ಎಲ್ಲಾದ್ರೂ ಹೋಗಿ ಆ ಕಲ್ಲಾಗಿ ಬಾಳುವ ಶಕ್ತಿಯನ್ನ ಆ ದೇವ್ರು ನಿನ್ಗೆ ಕರುಣಿಸ್ಲಿ. ಹೇಳಮ್ಮ, ಹೋಗು ತಾಯಿ. ಬರಬಾರದು ನೊಂದಗೆಗಳು ತವರಿಗೆ ಬರಬಾರದು.
ಬಾರದು ಬರಬಾರದು ನೊಂದೆಯನ್ನು ತವರಿಗೆ ಬರಬಾರದು 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 ಶಕೀಲಾ ನನ್ ಮಗಳು ಹೊಟ್ಟಂದರೆ ಎಂತ ಪಾಪಿ ಜನ್ಮ ರೀ ನಮ್ದು. ಕಣ್ಣೆದ್ರಿಗೆ ಬಂದು ಎತ್ತ ಮಗಳು ಕಷ್ಟ ಅಂತ ಹೇಳ್ಕೊಂಡ್ರು ಅವಳಗ್ ಸಹಾಯ ಮಾಡ್ಲಾರ್ದಷ್ಟು ಏನೋ ಸ್ಥಿತಿಯಲ್ಲಿ ನಾವಿದ್ದೀವಲ್ರಿ. ಅಮ್ಮ ಅಯ್ಯೋ ಹೊಟ್ಟೆ 3 ದಿನ ಆಗಿದೆ, ಒಂದೇ ಹೊತ್ತು ತನ್ನ ಬೇಕಂತ ಇದನ್ನೆಲ್ಲ ನೋಡ್ಕೊಂಡು ಸಹಿಸ ಶಕ್ತಿ ನನಗಿಲ್ಲ ಅಂದ್ರೆ ನನಗಿಲ್ಲ. ಎಂತ ಪರಿಸ್ಥಿತಿ ಯಾವ ತಾಯಿಗೂ ಬೇಡ ರೀ. ರೇಣುಕಾ ನಾನ್ ಬದುಕಿರ್ಬಾರ್ದು ಕಣೆ. ಏನಂದ್ರೆ ಬದುಕಿರ್ಬಾರ್ದು. ಹಾಗೆಲ್ಲ ಮಾತಾಡ್ಬೇಡ್ರಿ. ಜೀವನದಲ್ಲೆಲ್ಲ ಕಳ್ಕೊಂಡಿರೋ ನಾನು ನಿಮ್ಮನ್ನ ದೂರ ಮಾಡ್ಕೊಂಡು ಬದುಕೋ ಶಕ್ತಿ ನನಗಿಲ್ಲ ರೀ. ಒಡಲಲ್ಲಿ ಹುಟ್ಟಿದ ಮಗಳು ಇಡೀ ಅನ್ನ ಕೇಳಿ ತನ್ನ ಸಹೋದರನಿಂದ ಒಲಿಸ್ಕೊಡೋದೆಲ್ಲ ಇದನ್ನೆಲ್ಲ ನೋಡಿ ನಾನು ಇನ್ನು ಬದುಕಿರ್ಬೇಕೇ. ಹಾಗೆಲ್ಲ ಮಾತಾಡ್ಬೇಡ್ರಿ ರೀ. ಯಾಕ್ರಿ ಏನಾಗ್ತಾ ಇದ್ರಿ? ಸಮಾಧಾನ ಮಾಡ್ಕೊಳ್ರಿ. ರೇಣುಕಾ ನೀನು ತಗೊಂಡ್ ಬರ್ತೀನಿ, ಇಲ್ಲ ರೀ ತಗೊಂಡ್ ಬರ್ತೀನಿ. ನಿಲ್ಲು ರೇಣುಕಾ, ಈ ಮನೆಯ ನೀರು ನಾನು ಕುಡಿಯಲ್ಲ ಕಣೆ. ಯಾಕ್ರಿ? ಇಡೀ ಅನ್ನ ಕೇಳಿದ ಮನೆ ಇಡೀ ಅನ್ನ ಕೊಡದು ಈ ಮನೆಯ ನೀರನ್ನ ನಾನು ಕುಡಿಯಲ್ಲ ಕಣೆ. ಒಂದ್ ನಿಮಿಷ ಬೇರೆ ಎಲ್ಲಿ ಯಾರು ಹೋಗಿ ನೀರು ತಗೊಂಬಂದ್ ಕುಡೆ. ತಗೊಂಡ್ ಬರ್ತೀನಿ, ನೀವಿಲ್ಲೇ ರೀ. ಸಮಾಧಾನ ಮಾಡ್ಕೊಳ್ಳಿ. ಬಂದೆ ಅಂದ್ರೆ ನನ್ನ ಸಾವಿಗೆ ಇದೇ ಸರಿಯಾದ ಸಮಯ. ಹಾಗೆ ಮಾಡ್ತೀನಿ. ರೇಣುಕಾ ಪ್ರಾಣವತ್ತು ಸುರಿತು ಬೆಳೆಸಿದ ಮಕ್ಕಳಿಗೆ ಭಾರ ಆದರು ಎಂದವರು ಮುಪ್ಪಿನ ದಿನದೊಳಗೆ ಈ ಭೂಮಿ ಆನಂದ ಇವರಿಂದ ಈ ಬಾಳಲ್ಲಿ ಕಣ್ಣೀರು ಇವರಿಂದ ರಘುವೀರ ನನ್ನವರು ಯಾರೋ ಇಲ್ಲ, ಯಾರಿಗೆ ಯಾರೂ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ. ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ.
ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ. ಸಖಿಲ ಮಗಳೇ, ಗೃಹದೇವತೆ, ಚಿಕ್ಕಂದಿನಿಂದ ಸಾಕಿ ಸಲಹಿ ಬೆಳೆಸಿದ ನಿನ್ನನ್ನು, ಈ ಮನೆಯನ್ನು ಬಿಟ್ಟು ಹೋಗ್ತಾ ಇದ್ದೀನಮ್ಮ. ನನ್ನನ್ನು ಕ್ಷಮಿಸಮ್ಮ, ಕ್ಷಮಿ. ತಾಯೇ, ನನ್ನ ಒಂದು ಕೊನೆಯ ಬೇಡಿಕೆ ಅಮ್ಮ, ಕೊನೆಯ ಬೇಡಿಕೆ. ಹೆಂಡತಿ ಗುಲಾಮರಾದ ನನ್ನ ಮಗನಿಂದ, ದುರಂಕಾರಿಯಾದ ನನ್ನ ಸೊಸೆಯಿಂದ ನನ್ನ ಧರ್ಮಪತ್ನಿಯನ್ನು ರಕ್ಷಿಸಬಾರ ನಿನ್ನದು ತಾಯೇ, ನಿನ್ನ ಅಮ್ಮ. ಅಮ್ಮ, ದೂರ, ಬಹು ದೂರ ಹೋಗ್ತಾ ಇದ್ದೇನಮ್ಮ. ನನ್ನನ್ನು ಕ್ಷಮಿಸಮ್ಮ, ಕ್ಷಮಿಸು ತಾಯೇ. ಕೃಷ್ಣ ಹೇ ಕೃಷ್ಣ ಕೃಷ್ಣ, ಗಾಳಿಯ ಪಟವಂತೆ ನಾನಯ್ಯ, ಆಡಿಸ ಸವಾರಿ ಒಳಗಿನ ಕಣ್ಣನ್ನು ತೆರೆಸಿದೆಯೋ, ಗೀತೆಯ ಮರ್ಮವ ತಿಳಿಸಿದೆಯೋ, ಒಳಗಿನ ಕಣ್ಣನ್ನು ತೆರೆಸಿದೆಯೋ, ಗೀತೆಯ ಮರ್ಮವ ತಿಳಿಸಿದೆಯೋ. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನಿಜವಾಯಿತು. ಓ ಕೃಷ್ಣ ಶ್ರೀ ಕೃಷ್ಣ. ಏನಂದ್ರೆ ಏನ್ರಿ? ಅಯ್ಯೋ, ಎಲ್ಲ ಏನಂದ್ರೆ ಏನ್ರಿ? ಇಲ್ಲೇ ಇದ್ರಲ್ಲ, ಏನಂದ್ರೆ? ರೇಣುಕಾ, ಅನಿವಾರ್ಯವಾಗಿ ಎಂದು ನಾನು ನಿನಗೆ ಮೋಸ ಮಾಡ್ತಿದ್ದೆ. ಮಗನ ಮನೆಯಲ್ಲಿದ್ದು ಮಾನಗೇಡಿಯಾಗುವುದಕ್ಕಿಂತ ಮಾನವಂತನಾಗಿ ಮರಣ ಹೊಂದುವುದೇ ಲೇಸೆಂದು ನನಗನಿಸಿದ್ದರಿಂದ ಇಂದು ಈ ಆತ್ಮಹತ್ಯೆ ಕಾರ್ಯಕ್ಕೆ ಕೈ ಹಾಕಿದ್ದೇನೆ. ನನ್ನ ಮರಣದ ನಿನಗೆ ಅಪಾರ ದುಃಖವಾಗುವುದೆಂದು ನನಗೆ ಗೊತ್ತು ರೇಣುಕಾ, ಗೊತ್ತು. ಆದರೆ ಉಪಾಯವಿಲ್ಲ ರೇಣುಕಾ. ಪವನ ಬಿರುಗಾಳಿಯಿಂದ ತತ್ತರಿಸಿದ ನನ್ನ ದೇಹ ಇಂದು ಕಾವೇರಿ ನದಿಯ ಪುಣ್ಯ ಚಿರನಿದ್ರೆ ಒಂದು ಬಯಸಿದೆ. ನನ್ನನ್ನ ಹುಡುಕಿಸಲು ಪ್ರಯತ್ನಿಸಬೇಡ ರೇಣುಕಾ, ಪ್ರಯತ್ನಿಸಬೇಡ.
ಅದೆಲ್ಲ ವ್ಯರ್ಥ ರೇಣುಕಾ, ವ್ಯರ್ಥ. ನನ್ನನ್ನ ಕ್ಷಮಿಸಿಬಿಡು ರೇಣುಕಾ, ಕ್ಷಮಿಸಿಬಿಡು. ಇಲ್ಲ ಇಲ್ಲ ಇಲ್ಲ. ಯಾಕ್ರಿ ಯಾಕಿಂತ ಕೆಲಸ ಮಾಡಿದ್ರಿ ನೀವು? ಏನಂದ್ರೆ ರೇಣುಕಾ, ನಾವ್ ಈ ಮನೇಲಿ ಇರೋದ್ ಬೇಡ, ಎಲ್ಲಾದ್ರೂ ಓಟಗಳತ್ತ ಒಂದೇ ಒಂದ್ ಮಾತು ಹೇಳಿದ್ರೆ ನಿಮ್ ಜೊತೆ ಬಂದ್ಬಿಡ್ತಿರ್ಲಿಲ್ವೇನ್ರಿ? ಕೊನೆವರೆಗೂ ಕಷ್ಟ ಸುಖದಲ್ಲಿ ನಾನು ನಿನ್ ಜೊತೆ ಭಾಗಿಯಾಗಿರ್ತೀನಿ ಅಂತ ಆಗ್ಲಿ ಸಾಕ್ಷಿಯಾಗಿ ತಾಳಿ ಕೊಟ್ಟಿ ನನಗ್ ಮಾತು ಕೊಟ್ಟಿದ್ರಲ್ಲ, ಆ ಮಾತನ್ನ ಇಷ್ಟು ಬೇಗ ಬರ್ತು ಬಿಟ್ರಿ ಅಂದ್ರೆ ಯಾವ ತಪ್ಪಗೋಸ್ಕರ ನನಗೆ ಒಂದೇ ಶಿಕ್ಷಣ ಕೊಟ್ಬಿಟ್ರಿ. ಈ ಮನೇಲಿ ಬಾಳಿ ಬದುಕಿ ನಿಮ್ ಜೊತೆ 100 ಕಾಲ ನಗ್ನಗ್ತಾ ಇತ್ತು. ಕೊನೆಗೊಂದು ದಿನ ನಿಮ್ ತೊಡೆ ಮೇಲೆ ಪ್ರಾಣ ಬಿಡ್ಬೇಕು ಅಂತಿದ್ದ ನನ್ನ ಆಸೆ ಎಲ್ಲ ಇವತ್ತು ನುಚ್ಚು ನೂರಾಯ್ತು. ಈ ಮನೇಲಿ ನೀವೇ ಇಲ್ಲ ಅಂದ್ಮೇಲೆ ನಾನು ಹೇಗ್ರೆ ಬದುಕಿರ್ಲಿ? ನಿಮ್ಮನ್ನ ಕಳ್ಕೊಂಡು ಈ ಮನೇಲಿ ನಾನು ಹೇಗ್ರೆ ಬದುಕಿರ್ಲಿ? ನಿನ್ ಜೊತೆ ಸದಾಕಾರ ನಾನು ಇರ್ತೀನಿ ಅಂತ ಹೇಳ್ತಿದ್ದಾರೆ, ಇವತ್ತು ನಿಮ್ಮ ನೆನಪನ್ನ ಮಾತ್ರ ಬಿಟ್ಟೋದ್ರೆ, ನಿಮ್ಮ ನೆನಪನ್ನ ಮಾತ್ರ ಬಿಟ್ಟೋದ್ರೆ ನನಗೆ ಎಲ್ಲ ತಂದೆ ತಾಯಿ ತರ ನಾನು ಆಸೆ ಪಟ್ಟಿದ್ ತಪ್ಪೇನ್ರಿ? ನನ್ನ ಗಂಡ ಮಕ್ಳು ಬೇಕು ಅಂತ ನಾನು ಆಸೆ ಪಟ್ಟಿದ್ ತಪ್ಪೇನ್ರಿ? ಇಂಥ ಮಕ್ಳು ಜನ್ಮ ಕೊಟ್ಟು ನಿಮ್ ಸಾವಕ್ ನಾನೇ ಕಾರಣ ಆಗ್ಬಿಟ್ಟಲ್ರಿ. ಇಲ್ಲ ರೀ, ಆ ತಪ್ಪಿಗೋಸ್ಕರ ನಿಮ್ ಚಪ್ಪಲಿ ತಗೊಂಡೋಗ ಪ್ರಪಂಚದಲ್ಲಿ ಎಲ್ಲ ಮಕ್ಕಳು ತಂದೆ ತಾಯಿಗೋಸ್ಕರ ಕೂಲಿ ನಾಲಿ ಮಾಡಿ ಅವರನ್ನು ಸುಖವಾಗಿ ಇಟ್ಕೋಬೇಕು ಅಂತ ಅದೆಷ್ಟೋ ಕಷ್ಟ ಪಡ್ತಾರೆ. ನನ್ನ ಮಕ್ಕಳು ಇವತ್ತು ನನ್ನನ್ನು ಎಂತ ಪರಿಸ್ಥಿತಿಗೆ ತಂದ್ಬಿಟ್ರು. ಯಾವ ತಂದೆ ತಾಯಿಗೂ ಎಂತ ಮಕ್ಳು ಮಾತ್ರ ಬೇಡ ಅಂತ ತಂದೆ ತಾಯಿದ್ರು ಬಂಜೆ ಗುಡಿದ್ರು ಚಿಂತ ಇಲ್ಲ. ಎಂತ ಮಕ್ಳನ್ನು ಕೊಟ್ಟು ನನ್ನ ಪರಿಸ್ಥಿತಿ ಮಾತ್ರ ಕಾಣಬೇಡ. ಮುಗೀತು, ಎಂದಿಗೆ ನನ್ನ ಸರ್ವಸ್ವ ನಾನು ಮುತ್ತೈದೆಲ್ಲರೇ, ನಾನು ಮುತ್ತೈದೆಲ್ಲರೇ. ಸಿಂಧೂರವಿಲ್ಲ, ಇನ್ನಿವಳ ಮುಡಿಯಲ್ಲಿ ಪುಷ್ಪವಿಲ್ಲ, ಇನ್ನಿವಳ ಗೋಳಲ್ಲಿ ಮಾಂಗಲ್ಯವಿಲ್ಲ, ಇನ್ನಿವಳ ಕೈಯಲ್ಲಿ ಸೌಭಾಗ್ಯರಾದ ಬಯಲಿಲ್ಲ, ಇನ್ನೆಂದು ಇವಳು ಮುಗಿವೈದೆಯಲ್ಲ, ಮುತ್ತೈದೆಯಲ್ಲ. ಏನು ಲಾವಣ್ಯ, ಏನು ಊರ್ವಶಿಯೋ,
ಗುರುವೇ ಆ ಮಾಳು ಇದು ನಿಂಗೆ ಗುರುವೇ ಆ ಮಾಳು ನೆನಪು ನಿಮ್ಗೆ ಈ ತರ ಯಾಕೆ ಕಾಡ್ತಿದೆ ಗುರುವೇ? ಕಾಡ್ತಾ ಇದೆ. ಸಿದ್ಧ ಆ ಮಾಳೆ ಕಡಿಮೆ ಕಾದಿನ ಬಾ ಅಂತವಿಂದ ನೆಟ್ಗೆ ಊಟನೂ ಸೇರ್ತಿಲ್ಲ, ನೆಟ್ಗೆ ನಿದ್ದೆನೂ ಗೊತ್ತಿಲ್ಲ. ಯಾವತ್ ಮಂಗಳವಾರ ಬತ್ತು ಸಾಯಂಕಾಲ ಯಾವಾಗ ಬಂದು ಅನ್ನೋದೇ ಚಿಂತೆ ಇಟ್ಕೊಬಿಟ್ಟದಕ್ಕಲ್ಲ. ಗುರುಗಳೇ ಹೌದು, ನನಗೂ ಕೂಡ ಅಷ್ಟೇ. ಅವ್ರ ರಕ್ಕನ್ ಮಾತಾ ಕೇಳಿದ್ದರಿಂದ ನನಗೂ ಮಾಡೋರ ಅಕ್ಕನ ನೋಡ್ಬೇಕು, ಕೇಳ್ಬೇಕು, ಮಾತಾಡ್ಬೇಕು ಅಂತ ಮೈಯೆಲ್ಲ ಜುಮ 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 ಅಂತ ನಿದ್ದೆನೆ ಬರ್ತಾ ಇಲ್ಲ ಗುರುವೇ, ನಿದ್ದೆನೆ ಬರ್ತಾ ಇಲ್ಲ. ಲೇ ಸಿದ್ಧ, ಇವತ್ತು ಮಂಗಳವಾರ ಸಾಯಂಕಾಲ ಹೊಲ್ಟ್ಬಿಡ್ಮ ನೋಡು. ಹೌದು ಗುರುವೇ ಹೌದು, ಇವತ್ತು ಕಡ್ಬುನ್ ಕಾಳದ ದಿನನೇ, ಇವತ್ತ ತಾನ ಬರ ಕೇಳಿರೋದು. ಬನ್ನಿ ಗುರುವೇ ಹೋಗೋಣ, ಬನ್ನಿ. ಲೇ ಲೇ ಸುಮ್ಗಿರ್ಲ, ಮಾಳಿಯವ್ರ ಮನೆಗೆ ಹೋದಾಗ ಈ ಥರ ಆತ್ರ ಪಡಬೇಡ. ಮಾಳಿಯವ್ರ ಮನೆಗೆ ಹೋಗೋದು ನಮಗೆ ಗೊತ್ತಾಗಕ್ಕಿಲ್ಲ ನೋಡು. ಹೆಂಗ್ ಹೋದ್ಮೋ, ಹೆಂಗ್ ಬನ್ಮೋ, ಹೆಂಗ್ ಮಠಕ್ಕೆ ಸೇರ್ಕನ್ಮೋ, ಅದೇ ಅಷ್ಟೇ ಗುಟ್ಟಲ್ಲಿ ನಡಿಬೇಕು. ಹೌದಾ ಗುರುವೇ? ಮಾಳಿಯವ್ರ ಮನೆಗೆ ಹೋಗುದು ನಮ್ಗೆ ಗೊತ್ತಾಗೋಕಿಲ್ವಾ? ಹಂಗಾದ್ರೆ ಒಂದ್ ಕೆಲ್ಸ ಮಾಡುವ ಗುರುವೇ, ಒಂದ್ ಫುಲ್ ಬಾಟ್ಲ ತಕಬಿಟ್ಟು ನೀವ್ ಅರ್ಧ ಹಾಕಬಿಡಿ, ನಾನು ಅರ್ಧ ಹಾಕಬಿಡ್ತೀನಿ. ರೋಡಲ್ಲಿ ಹೋಯ್ತಾ ಇದ್ರೆ ಜನಗಳು ಗೊತ್ತಾಯ್ತೆ ಹೊರ್ತು ನಮ್ಗೆ ಗೊತ್ತಾಗುದಿಲ್ಲ. ಆರಾಮಾಗಿ ಹೋಗಿ ಆರಾಮಾಗಿ ಬಂದ್ಬಿಡ್ಬೋದು. ಎಲ್ಲ ಹವಿಯಕ್ಕೆ ಮುಂಡದೆ ನಿನ್ನ ಮಾತೇನಾರ ಕಟ್ಕ ಮಾಡ್ಬಿಟ್ರೆ ಚಂದ ಯಾರ ಕೈಲಿ ಹಿಡಿಸ್ಕೋಬೇಕಾಯ್ತೆ ನೋಡು. ಲೇ ಸಿದ್ಧ, ಗುರುವೇ ಲೇ ಸಿದ್ಧ, ಏನ್ಲ ಈ ಟ್ಯೂಬ್ ಲೈಟುಗಳು, ಏನ್ಲ ಇದು ಮರ್ಕಿದ ಲೈಟು ಹಿಂಗ್ ಉರಿತಾದ? ಹೌದು ಗುರುವೇ, ಈ ಬೆಳಕಲ್ಲಿ ಮಾಡಿಯವ್ರ ಮನೆಗೆ ಹೆಂಗೆ ಗುರುವೇ ಹೋಗೋದು? ಹೆಂಗ್ ಹೋಗುದು? ಗೋಡಿಲ ಮತ್ತೆ ಅಲ್ಗೊಂಡ್ಕಲ್ಲ ಹೊಡೆದ ನೋಡು ಗುರುವೇ. ಹೋಯ್ತು ಗುರುವೇ ಹೋಯ್ತು. ಯಾವ್ದಲ್ಲ ಟ್ಯೂಬ್ ಲೈಟು? ಟ್ಯೂಬ್ ಒಂದು ಲೈಟ್ ಅಲ್ಲ ಗುರುವೇ, ಅದು ಟ್ಯೂಬ್ ಲೈಟು. ಮತ್ತೆ ಅಲ್ಗೊಂದ್ ನೋಡಿಲ್ಲ ಕಲ್ಲ. ಹೊಡೆದೆ ನೋಡಿ ಗುರುವೇ, ಹೊಡೆದೆ. ಲೇ ಸಿದ್ಧ ಗುರುವೇ, ಅದೊಂದ್ ಲೈಟು ಇರ್ಲಿ. ಹೌದಾ ಗುರುವೇ? ನಾಮ ಹೋಗಿ ಪಗಿ ಅದ ಮೋರ್ಗಿರಿ ಬಿತ್ಕೊಬಿಟ್ಟಮ್ಮ. ಓ ನಿಜ ಗುರುವೇ ನಿಜ. ಆ ಕಲ್ಲ ಹಂಗೆ ಜೋಬಳಕ್ ಮಡಿಕಂದಿರೋ. ಗುರುವೇ, ಯಾವನಾರ ಅಡ್ಕಾಸಿ ನನ್ ಮಗ ಬಂದ್ಬಿಟ್ರೆ ಮಧ್ಯದಲ್ಲಿ ಲೇ ಸಿದ್ಧ ಅಂತೀನಿ ಹತ್ಕೊ ಹೊಡೆದ್ಬಿಡು. ಆಯ್ತು ಗುರುವೇ ಆಯ್ತು, ಬನ್ನಿ ಗುರುವೇ ಹೋಗೋಣ ಬನ್ನಿ. ಮಾಳಿ ಮನೆಯಲ್ಲಿ ಹೋಗಿ ನಾವು ಮದುವೆ ಮಾಡೋಣ. ಬಾರೋ ಸಿದ್ಧ ಬೇಗನೆ ಹೋಗೋಣ, ಬೇಗನೆ ಹೋಗಿ ಮಾಳಿ ಮನೆಯಲ್ಲಿ ಮದುವೆ ಮಾಡೋಣ, ಬೇಗನೆ ಹೋಗಿ ಮಾಳಿ ಮನೆಯಲ್ಲಿ ಮದುವೆ ಮಾಡೋಣ. ಮಳೆ ಇದೇನಿದು? ಸ್ವಾಮಿಗಳು ಬರೋ ಹೊತ್ತಾಯ್ತು, ನೀನು ಇನ್ನು ಪ್ಯಾಂಟ್ ಶರ್ಟ್ ಅಲ್ಲಿ ನಿಂತಿದ್ಯಲ್ಲ. ಸ್ವಾಮಿಗಳು ಬಂದ್ರೆ ನಾನು ಯಾಕಮ್ಮಿ ಪ್ಯಾಂಟ್ ಶರ್ಟ್ ಅಲ್ಲಿ ಬಿಚ್ಚ ಕೊಡ್ಬೇಕ? ಬಿಚ್ಚಾಕ್ರೆ ಸೀರೆ ಉಟ್ಕೋಬೇಕು ಅಂತ ಹೇಳಿದ್ದು ಅಲ್ಲ ಕರೆಮೆ, ಸ್ವಾಮಿಗಳು ಬರೋದು ಪೂಜೆ ಮಾಡೋಕ, ನಾನು ಯಾಕಮ್ಮಿ ಸೀರೆ ಉಟ್ಕೋಬೇಕು? ಅಯ್ಯೋ, ಅದಕ್ಕೆ ನಿನ್ಗೆ ಬುದ್ಧಿ ಇಲ್ಲ ಅಂತ ಹೇಳಿದ್ದು. ಹಿರಿಯ ಅವತ್ತು ಅದೇ ಅಂಟೆಗೊದ್ದ ಸ್ವಾಮಿಗಳು ಏನ್ ಹೇಳಿದ್ರು? ಏನಂದ್ರು? ಗಂಡಸ್ರು ಇರೋ ಮನೆಯಾಗೆ ನಮ್ ದೊಡ್ಡ ಸ್ವಾಮಿಗಳು ಮಂತ್ರ ಹಾಕಕ್ಕಿಲ್ಲ ಅಂತ ಹೇಳಿದ್ರು. ನೀನು ಸೀರೆ ಉಟ್ಕೊಂಡು ನಮ್ಮ ಅಕ್ಕನ ತರ ತಯಾರಾಗಿ ತಾನೇ ನೀನು ಅಂಟೆಗೊದ್ದ ಸ್ವಾಮಿಗಳನ್ನ ವಿಚಾರಿಸ್ಕೋಬೇಕು. ನೀ ಮೊಗ ಇರೋಕ ನಾ ಸೀರೆ ಉಟ್ಕೋಬೇಕಾ? ಅಂದ್ರೆ ನಿನಗ್ ಬೇಡವಾ? ನಿನ್ಗೆ ಅಪ್ಪ ಅನ್ಸ್ಕೊಳ್ಳೋ ಆಸೆ ಇಲ್ವಾ? ಅದೇ ತಾನೆ. ನೋಡಿ ಇದಕ್ಕೆ ಹೆಂಗ ಹತ್ರ ಬತ್ತೀಯ. ಮತ್ತೆ ಸೀರೆ ಉಟ್ಕ,
ಆಯ್ತಾ? ಸ್ವಾಮಿಗಳು ಸಾನಿ ಈಟ್ನಾಗವ್ರೆ, ಸ್ವಲ್ಪ ಉಜ್ಗಿಜ್ ಮಾಡಿದ್ರೆ ವರ್ಕೌಟ್ ಆಯ್ತದೆ. ಏನಂತೀಯ? ಈಗ ನಿನಗದು ಬೇಕಾ ಬೇಡವಾ? ಅದೇ ಅದು ಅಂತ ಹೆಂಗ್ ನಿಂತ್ಕೊಂಡ್ಬಿಡ್ತಾವ್ ನೋಡು ರೋಮಗಳು. ಸರಿ ಬೇಕು ತಾನೆ? ಹಂಗಾರ ಉಟ್ಕ, ಸೀರೆ ತಗೋಬತ್ತೀನಿ. ಇಲ್ಲ ನಿಂತ್ರೆ ಎತ್ತಾಗ ಹೋಗ್ಬೇಡ ನೀನು. ತಗ ಉಟ್ಕ, ಬಿರ್ಬಿರ್ನೆ ಉಟ್ಕ, ಬರೋ ಹೊತ್ತಾಯ್ತು. ಹುಡುಗದಕ್ಕೆ ಹಿಂಗೆ ಉಟ್ಕೊಂಡಿದೀಯ? ಸೀರೆ ಉಟ್ಕೊಳ್ಳೋದ್ ಹಿಂಗ? ಗೊತ್ತಾಯ್ತು ನಿನಗ್ ಬರಲ್ಲ ಅಂತ. ನೀನು ಎಲ್ಲೆಲ್ಲೋ ತುರಿಕೋಬೇಡ. ಇದ ಬಾ, ನಾನೇ ಉಡಿಸ್ತೀನಿ. ಬಾತಗೆ ಹೆಂಡತಿಯೊಬ್ಬಳು ಇದೇನ್ಲ ಹೊಟ್ಟೆ ಈ ಮಟ್ಟಕ್ಕೆ ಸಾಕಿದೆಯೇ? ನನ್ನ ನೋಟಿಯಲ್ಲೇ ಮೇದು, ನಿನ್ ನೋಟಿ ಅದು. ಬಾ ಆಯ್ತು. ಹೆಂಡತಿಯೊಬ್ಬಳು ಮನೆಯೊಳಗೆ ನನಗದು ಕೋಟಿ. ಹೆಂಡತಿಯೊಬ್ಬಳು ಗಡುಗಿರವಿದ್ದರೆ ನಾನು ಒಬ್ಬ ಸಿಪಾಯಿ. ಮಾಳೆ ಹಿರಿಯ ಎಲ್ಲೆಲ್ಲ ನಿಂದು ಕಾಣ್ತಿಲ್ಲ? ಇತ್ತಲಮ್ಮೆ ರಾತ್ರಿ ಮಲಿಕಂಡಾಗಿತ್ತಲ್ಲೇ. ಈಗ ಏನ್ ಮಾಡ್ದ? ಇನ್ನೊಂಚು ಒಳಗ್ ಕೈಯಾಕ ಮಿತ್ತೇನಾ? ನಿಮ್ಮವ್ವ ಕಟ್ಟಿರೋ ಹುಡ್ದ್ರೆ ಅಷ್ಟು ಒಳಗೊಂಟೋಗದ? ಹುಡ್ದಾರುವ ನೀ ಕೊಳತು ಇನ್ನೇನ್ ಅನ್ಕೊಂಡ್ರೆ? ಇಲ್ಲಿ ಅದಕ್ಕೆ ಬಿಡು. ಹೆಂಡತಿ ಹೋಗುವನೆಂದರೆ ನನಗಿಲ್ಲದ ಕೋಪ. ಹೆಂಡತಿ ಮನೆಯೊಳಗಿದ್ದರೆ ನನಗೆ ಹುಣ್ಣಿಮೆ ಹೋಲಿದ. ಹೆಂಡತಿ ಕೈಗಿಡಿದವಳು ಕೈ ಬಿಡದವಳು, ಮಾಡಿದ ಅಡುಗೆ ಚಂದ. ನಾಗರ ಕುಚ್ಚಿನ ನಿಡುಜಡೆಯವಳು, ಈಕೆ ಬಂದದು ಎಲ್ಲಿಂದ? ಹೆಂಡತಿಯೊಬ್ಬಳು ಏನೇ ಹೇಳು, ನೀ ಗಂಡಾಗಕ್ಕಿಂತ ಹೆಣ್ಣಾಗ ಏನಾದ್ರೂ ಹುಟ್ಟುಬಿಟ್ಟಿದ್ರೆ ಬುಡ್ಕೆಗೊಡನ್ ದೊಡ್ಡ ಗಂಡೆಕ್ಳಿಗೆಲ್ಲ ಒಳ್ಳೆ ಹಬ್ಬ ಆಗೋಯ್ತಿದೆ. ಹೆಂಗಿದ್ಯ ಗೊತ್ತಾ? ಒಳ್ಳೆ ಬಡ್ಡಿ ಬಂಗಾರಮ್ಮ ಇದ್ದಂಗಿದ್ಯ. ಸರಿ ಒಂದ್ಸತಿ ಹೆಣ್ ತರ ನಡ್ ತೋರ್ಸು, ಹೆಂಗ್ ನಡೀತೀಯ ನೋಡ್ತೀನಿ. ನಿನ್ಗೇನು ದಿನೇಶ್ ಮಾಮುಂದು ಆಯ್ತು ಬುದ್ಧಿ ಆಯ್ತಾ ನಿನ್ಗೆ? ಆ ಒಂದು ಎರಡು ಹೆಣ್ಣು ನಯ ನಾಜುಕು ಎಲ್ಲ ಇರ್ಬೇಕು. ನೋಡಿದ ತಕ್ಷಣ ಹಂಗೆ ಬಿದೋಗ್ಬೇಕು. ನಾನು ನಡೀತೀನಿ ಹಂಗೆ. ಬಳ್ಳಿಯಂಗೆ ಬಳುಕುತ್ತ ಬಾ, ಬಳ್ಳಿಯಂಗೆ ಬಳುಕುತ್ತ ಬಾ. ಈಗ ನೋಡಮ್ಮಿ ನಡೀತೀನಿ. ನಡಿಯೋದ ನಡಿಕಿಲ್ಲ ಹಂಗ. ಬೇಡ ಬಿಡು, ನಿನಗೆ ತೋರ್ಸಿ ನಾ ಎಲ್ಲಿ ಮರ್ತ್ಕೊಂಡ್ಬಿಡ್ತೀನೋ ಏನೋ. ಈಗ ಒಂದ್ ಕೆಲ್ಸ ಮಾಡೋಣ, ಇದೆಲ್ಲ ಹುಷಾರಾಗಿ ಇಟ್ಕ ಆಯ್ತಾ? ಸ್ವಾಮಿಗಳು ಬರ್ತಾರಲ್ಲ ಪಾಪ, ಸ್ವಾಮಿಗಳು ಸಾನೆ ಈಟ್ನಾಗವ್ರೆ ಆಯ್ತಾ? ನೀನು ನಾ ನೋಡಿದ ತಕ್ಷಣ ಎಲ್ಲೆಲ್ಲಿ ಕೈ ಬಿಡ್ತಾರೆ ಅಂತಾನೆ ಹೇಳಕ್ಕಾಗಲ್ಲ. ಅದಕ್ಕೆ ನಿನ್ನ ವಸ್ತುಗಳಿಗೆ ನೀನೇ ಜವಾಬ್ದಾರಿ. ನಾ ಏನು ಹೇಳಕ್ಕಾಗಲ್ಲ, ಯಾಕಂದ್ರೆ
ಮಠಕ್ ಹೋದಾಗ್ಲೇ ಬೇಜಾನ್ ಕಡೆ ನಮಗೂ ಕೈ ಬಿಟ್ಟವ್ರೆ. ಏ ಆ, ಮತ್ತ ಕೂಗಿಲ್ವಾ? ಏನ್ ಕೂಗಾಯ್? ಈಗ ಮನೆಗೆ ಅದಕ್ಕೆ ತಾನೇ ಕರ್ಸಿರೋದು. ಏನ್ ಮಾಡಕ್ಕ? ಏನಿಲ್ಲ, ಬಂದ ತಕ್ಷಣ ರೂಮ್ ಒಳಗ್ ಕರ್ಕ ಹೋಗು. ಯಾಕೆ? ಹೇಳ್ದಷ್ಟು ಅಷ್ಟೇ ಕೇಳ್ಬೇಕು. ಈಗ ನಿನಗೆ ಒನ್ಕೆ ಬೇಕಾ ಪರ್ಕೆ ಬೇಕಾ? ನನ್ಗ ಆ, ಒಂದ್ಕೆನ ಕೊಟ್ಬಿಡು, ಆ, ನೀಗ ಸಾಕ್ಬಿಡ್ತೀನಿ. ಆ, ನಿನ್ಗ ಕಿತ್ತೋಗಿರೋ ಪೊರಕೆ ತಗೋ, ಆ. ಕಚ್ಚ 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 ಅಂತ ಕೆರ್ದು ಬಿಡು. ಸರಿ, ಇನ್ನೇನ್ ಬರ್ಬೋದೇನೋ. ಸರಿ ನಡಿ ನಡಿ, ಒಳಗಡೆ ನಡಿ, ಒಳಗಡೆ ನಡಿ, ಬಾ ಬಾ ಬಾ. ಲೇ ಸಿದ್ದಾ, ಮಾಳಿಯವ್ರ ಮನೆ ಇದಿಲ್ಲ? ಇಲ್ಲ ಗುರುವೆ, ಮಾಡಿಯವ್ರ ಮನೆ ಇದೆಯೇ? ಇಲ್ಲ, ಯಾರ್ದಾರ ಮನೆಗೆ ಹೋಗ್ಬಿಟ್ಟು ಚಂದ ಬುಡ್ಗಿಡ್ಸ್ಬಿಟ್ಟು ಯಾಕಲ್ಲ? ಹಂಗೆಲ್ಲ ಮಾಡ್ತೀನಿ ಗುರುವೆ. ಇಲ್ಲ ಗುರುವೆ, ನೆನ್ನೆ ತಾನೇ ಬಂದು ನೋಡ್ಕೋಗೋನಿ. ಅದ್ ಬೇರೆ ಮಾಳಿ ಬೇರೆ ಬುಟ್ಕ ಕೂತ್ ಏನಲ್ಲ ಬುಡ್ಕ ಕುಂತಿದ್ದ? ಗುರುಗಳೇ ರಂಗೋಲೆನ ನಾನ್ ಇನ್ನೇನು ಅಂತ ತಿಳ್ಕೊಬಿಟ್ಟಿದಿಕ್ಕಲ್ಲ. ತಿಳ್ಕೊತೀರಿ ಬಿಡಿ, ಇನ್ನೇನ್ ಮಾಡ್ತೀರಿ? ಮತ್ ಹೋಗ್ ಕರೀಲಾ? ಸ್ಮೆಲ್ ಮಾಡು. ಏನಿಲ್ಲ, ಇದು ಗಬ್ನ ಆತ ಹೊಡಿತಾ ಇದಲ್ಲ. ಏನಾಯ್ತು? ನೋಡ್ಲ ವಸಿ ಹೋಗಿ. ಹೌದಾ? ಅಯ್ಯೋ ಶಿವನೇ, ಏನ್ ಗುರುವೆ ಇದು ಇಷ್ಟೊಂದು ಗಬ್ಬು ವಾಸನೆ? ಇಷ್ಟೊಂದು ಸ್ಮೆಲ್ ಹೊಡಿತದಲ್ಲ ಗುರುವೆ. ಲೇ ಸಿದ್ಧ, ಈಗ ಇರ್ಬೋದಕ್ಕಲ್ಲ? ಹೆಂಗೆ ಗುರುವೆ? ಪ್ರಶ್ನೆಯವರು ಈ ಎಮ್ಮೆಲ್ಲ ಸುಲ್ದಿ ಚಕ್ರ ಎಲ್ಲನೂ ಉಪ್ಪು ನೀರಲ್ಲಿ ನೆನೆ ಯಾಕೆ ಮಡಗಿರ್ತಾರೆ. ಅದೇನಾರ ಸ್ಮೆಲ್ ಗಿಲ್ ಹೊಡಿತಿದ್ದೆ ಹೆಂಗ್ಲಾ? ಇದ್ರು ಇರ್ಬೋದು ಗುರುಗಳೇ, ಇದ್ರು ಇರ್ಬೋದು ಗುರುಗಳೇ. ಈ ಸ್ಮೆಲ್ ಅಲ್ಲಿ ನಾ ಮೊಳಕ್ ಹೋಗಿ ಏನ ಗುರುಗಳೇ ಮಾಡುದು? ಏನ? ಲೇ ಸಿದ್ಧ, ಈಗೆಲ್ಲ ನಮಗೆ ಎಷ್ಟೊಂದು ಕಷ್ಟಪಟ್ಟು ಬಂದಾಮೆ, ಈಗ ವಾಪಸ್ ಹೊಂಟಾರ ಹೆಂಗ್ಲಾ ಮಾಡೋದು? ಗುರುಗಳೇ, ಈ ಸ್ಮೆಲ್ ಅಲ್ಲಿ ನನ್ ಕೈಲಂತೂ ಮಾಡಕ್ ಆಗುದಿಲ್ಲ ಗುರುಗಳೇ, ಮಾಡಕ್ ಆಗುದಿಲ್ಲ. ಬನ್ನಿ ಗುರುಗಳೇ, ಹೊಂಟೋಗುಮ ಬನ್ನಿ. ಲೇ ಲೇ ಸಿದ್ಧ, ಎಂದಕಲ್ಲ ವಚನಕಾರರು ಏನ್ ಹೇಳಾರ ಗೊತ್ತಾ? ಏನ್ ಹೇಳಿದ್ರು ಗುರುಗಳೇ? ಬೆಟ್ಟದ ಮೇಲೆ ಒಂದು ಮನೆಯ ಮಾಡಿ ಮೃಗಗಳಿಗೆ ಎದುರೆ ಎಂತಯ್ಯ, ಸಮುದ್ರ ದಡದಲ್ಲಿ ಮನೆಯ ಮಾಡಿ ತೊರೆ ನರಿಗೆ ಎದುರಿದ್ರೆ ಎಂತಯ್ಯ, ಕೀಳು ಜಾತಿಯವರ ಮನೆಗೆ ಬಂದು ಈ ವಸನೆಗೆ ಸ್ಮೆಲ್ಲಿಗೆ ಎದುರಿದ್ರೆ ಎಂತ ಸಿದ್ಧಲಿಂಗೇಶ್ವರ. ಲೇ ನನ್ ಮಗನ, ಪ್ರಶ್ನೆ ಕೂಗ್ಲಾ? ಗುರುವೆ ನಾನೇ ಕೂಗ್ಲಾ? ಇಲ್ಲ ನಾ ಕೂಗನ್ಲ, ಹೋಗ್ ಕೂಗ್ಲಾ? ಆಯ್ತು ಗುರುವೆ. ಮಾಡು ಮಾಡು ಮಾಡು. ಅಪ್ಪರೇ, ಬರೋದಿಕ್ಕೆ ಯಾಕೆ ಇಷ್ಟೊಂದು ತಡ ಮಾಡಿದ್ರಿ? ನಿಮಿಗೋಸ್ಕರ ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ಮಾಡು. ಆ. ಬರ್ಬೇಕಾದ್ರೆ ಆ. ದಾರಿಯಲ್ಲಿ ಸುಮಾರು ಜನಗಳ ಕಣ್ಣು ತಪ್ಪಿಸಿ ಬರಬೇಕಾಗುತ್ತದೆ. ಆದ ಕಾರಣ ಒಂದ್ ಸ್ವಲ್ಪ ಟೈಮ್ ಹಿಡಿತು ನೋಡು. ಹಂಗಾಗಿ ಎಲ್ಲ ವ್ಯವಸ್ಥೆ ಆಗೈತಾ? ಊರಿ ಅಪ್ಪರೇ. ಏ ಈತ ಬಾ. ಇನ್ನೂ ಬಿಟ್ಟಿಲ್ವಲ್ಲ ಹೇಳು ನೀನು ಆ ಕೆಟ್ಟ ಬುದ್ಧಿಯ. ಅಪ್ಪರೇ, ಎಲ್ಲಾ ವ್ಯವಸ್ಥೆನೂ ಆಗಿದೆ. ನೀವಿಬ್ರು ಕುಂತ್ಕೊಂಡ ತಕ್ಷಣ ಬಡ್ಸೋದಕ್ ಶುರು ಮಾಡ್ತಾ ಇರೋದಯ್ಯ. ಅಯ್ಯಪ್ಪೋ ಗುರುಗಳೇ, ಇದೇನು ಹೊಸ ಶಬ್ದ? ಬಡ್ಸೋದು? ಲೇ ಬಡ್ಸೋದು ಅಂದ್ರೆ ಊಟ ಬಡ್ಸೋದು ಅಂತ ಕಲ. ಎಲ್ಲ ಇನ್ನೇನ್ ತಿಳ್ಕೊಂಡಿದೆ? ನಾನೆಲ್ಲೋ ಸಂಶಯದ ಪ್ರಾಣಿ ನೀನು. ಮಾಡು. ಅಪ್ಪರೇ, ಊಟಕ್ಕಿಂತ ನನ್ಗೆ ಆ. ಅದರ ಕೆಲ್ಸ ಆಗಿದ್ರಿ. ಆ ವಯ್ಯನೇ ಸುಮ್ ನಿಂತ್ಕೊಂಡು ನಿನಗೆ
ಏರ್ತದೆ ನಿನಗೆ? ಬೇಕೋನು ತಡಿಯಕ್ ಆಯ್ತಾ ಇಲ್ಲ ಒಣಗೋಗಿರೋ ನುಗ್ಗೆಕಾಯಿ ಇದ್ದಂಗಿದೆ. ಬೇಕಾ ನಿಂಗೆ ಇವೆಲ್ಲ? ಏನ್ರಿ ಅಪ್ಪರೇ ಇವ್ನ ಹೆಂಗ್ ಇಟ್ಕೊಂಡಿದೀರ ಮಡತಲ್ಲಿ ನೀವು ಅಂತ? ಮಾಡು ಮಡಕೆ ಎಷ್ಟೇ ಆಗಲ್ಲ ಇರ್ಲಿ, ಮುದ್ದೆ ಮಾಡಕ್ಕೆ ತೊಣ್ಣೆ ಯಾಪಟ್ಟಿ ಇದ್ದು ಹಳ್ಳಾಸುಕೆ. ನಿಮ್ದನ್ನ ನೀವೇ ಮೆಚ್ಕೋಬೇಕು, ನಿಮ್ಮಿಬ್ರದನ್ನ. ಕಂತೆಗೆ ತಕ್ಕ ಬಂತೆ. ಈಗೇನು ನಮ್ಮ ಅಕ್ಕನ್ ಕರಿಬೇಕಾ? ನಮ್ಮ ಅಕ್ಕನ್ ಕರಿಬೇಕಾ? ಕರಿಯ ಮುಂಡೆತ್ತದು ಸಾಯ್ತಾದೆ, ಏನು ಸ್ವರ್ಗ ಕಾಣ್ಕಲಿ. ಅಕ್ಕ ಬತ್ತದ್ ಬಾ, ಇತ್ತ ಬಾ, ಹೊರಗಡೆ ಬಾರೇ ಅಕ್ಕ. ನಾಚಿಕೆ ಇತ್ತು ನಾ ಬರಲ್ಲ ಕನ್ನವ್ವ. ಹಂಗಂದ್ರೆ ಹೆಂಗೆ ಪಾಪ, ಸ್ವಾಮಿಗಳು ತುದಿಗಾಲಲ್ಲೇ ನಿಂತವ್ರೆ. ನೀ ಬಂದ ತಕ್ಷಣ ಹತ್ಕತಾ ಇರೋದೇ ಅವರು. ಬಾ ಈಚೆಗೆ ಇರ್ಲಿ, ಪರವಾಗಿಲ್ಲ. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು, ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು, ಹೇ ಬಾಲೋ ಹೊಸ ಮಾಲೋ, ಇದು ರಮ್ಲ ಮೇನಕೆ ವಂಶದ ಸೊಡಗ ನೋಡು, ಹೇ ಬಾಲೋ ಹೊಸ ಮಾಲೋ. ಅಪ್ಪರೇ ನಿಮ್ದೇ ಐಟಮ್ ಕೆಚ್ಚಿ ಬಿಸಾಕಿ. ಆಯ್ತು ಆಯ್ತು ಮಾಡೋರಕ್ಕ, ನಿನ್ನ ನೋಡಿದ್ರೆ ನನಗೆ ನಿದ್ದೆನೇ ಬರ್ತಿರ್ಲಿಲ್ಲ. ಮಾಡೋರಕ್ಕ ಬಾ ನನ್ ಪಕ್ಕ, ತೋರ್ಸು ನಿನ್ನ ಮುಖ. ಮಾಡೋರಕ್ಕ ಅಯ್ಯೋ ಏನು ನಿನ್ನ ಸೊಂಟ, ಏನು ನಿನ್ನ ಬ್ಯಾಕು, ಅಯ್ಯೋ ಏನು ನಿನ್ನ ಬ್ಯಾಕು, ಏನು ನಿನ್ನ ಸೊಂಟ, ಅಯ್ಯೋ ಎಲ್ಲ ನೆತ್ನೆತ್ಗೆ ಸಿಗ್ತದೆ ಗುರುಗಳೇ. ಮಾಡೋರಕ್ಕ ತೋರ್ಸು ನಿನ್ನ ಮುಖನ, ಅಯ್ಯೋ ತೋರ್ಸು ನಿನ್ನ ಮುಖನ, ಅಯ್ಯೋ ಚಳಿ ಚಳಿ ತಾಳೆ ಚಳಿಯ ಗೆಳತಿಯ ಬಾರುವ ಸನಿಯ. ಓಹೋ ಆಹಾ ಏನಿದು ಮುಖ, ಅಯ್ಯೋ ಅಯ್ಯೋ ಗುರುವೇ, ಅಯ್ಯೋ ಗುರು, ಇದ್ಯಾಕ್ ನನ್ನ ಯಾಕೆ ಕಳ್ದ ಮುದವೆ? ಅಯ್ಯೋ ಗುರುವೇ, ಮಾಳಿಯವ್ರ ರಕ್ಕದಲ್ಲಿ ಮುಖದಲ್ಲಿ ಮೀಸ ಗುರುವೇ, ಮೀಸ. ಸಿದ್ಧ ಹಂಗಲ್ಲಕ್ಕಲ್ಲ ಹಿಡ್ದು ಮಾಳಿ ನೆನ್ನೆ ಮಳವಳ್ಳಿ ಮಾರ್ಕೆಟ್ ಬಂದಿದ 7 kg ಮಾವನೇನ ತಗೊಟ್ಟಿದಿ. ಆ ಬೊಡ್ಡೆ ತದ್ದು ಕುಯ್ಕ ತಿನ್ಬೇಕಾಯ್ತು, ಎಲ್ಲ ಪರ ಪರ ಅಂತ ತಿನ್ಬಿಟ್ಟವೆ. ಆ ನೊರ ಪರ ಎಣ್ಕಂದಿದ್ದು ಹೆಂಗ ಸರಿ ನೋಡ್ಲಾ, ನನ್ ಮಾಲ್ನು ಮಾಡಕ್ ಬಿಡ್ತೆ, ನನ್ ಮಾಲ್ನು ಮಾಡಕ್ ಬಿಡ್ತಿಲ್ಲ, ನೀನು ಮಾಡ್ತಿಲ್ಲ. ಮಾಡ್ಲ ಸರಿ ಹೆಂಗ್ಲ ಇದ್ದು ಮಡಿಯಿಂದ ಮುಡಿಗಂಟ ಐಟಮ್ ಯಾತ ಕೈ ಹಾಕ್ರೆ ಬರೀ ಚೆರ್ಬಿನೇ ಸಿಕ್ಕುತ್ತಪ್ಪ. ಗುರುವೇ ಆ ಮಾಲ್ಗೆ ನೀವೇ ಹೋಗಿ, ಈ ಮಾಲ್ಗೆ ನಾನೇ ಹೋಗ್ತೀನಿ. ಇದು ನನ್ ಮಾಲುಕಲ್ಲ, ಇದು ನನ್ ಮಾಲು. ತಿಕ್ಕ ಮುಚ್ಕ ಹೋಲ ಅಲ್ಲಿಗೆ. ಸರಿ ಬಿಡಿ ಗುರುವಾಯ್ತು. ಮಾಡೋರಕ್ಕ ಅಯ್ಯೋ ತೋಸೆ ನಿನ್ನ ಮುಖನ. ಗುರುವೇ ಏನಿದು ಎಲ್ಲ ರೈಸ್ ಓಡೆ ಕಾಣಿಸ್ತದೆ, ಹಂಸು ಪಂಪ್ಸ್ ಏನು ಇಲ್ವಲ್ಲ ಗುರುವೇ. ಬನ್ನಿ ಇಲ್ಲಿ, ಬನ್ನಿ ಬನ್ನಿ ಇಲ್ಲಿ. ಓ ನಾನೇ ಬೇಕಾ? ಛೀ ನೀ ಬೇಡ ಬಾಯಿ. ಏನಂದಲ್ಲ ಹಂಸು ಗಿಂಸು ಏನು ಇಲ್ಲ, ನೈಸ್ ರೋಡ. ಅದ್ ಏನಾಯ್ತು ಗೊತ್ತಾ, ಅವಾಗ ನಮ್ಮ ಅಕ್ಕಂಗೆ ಸುಮ್ನೆ ಅಡ್ಡ ಆಯ್ತಿದ್ವು, ಅದಕ್ಕೇನೆ JCB ತಗೊಂಬಂದ್ ಮಟ್ಟ ಓಡಿಸ್ಬಿಟ್ಟಿದೀವಿ. ಮೈಸೂರು ಬೆಂಗಳೂರು ಎಲ್ಲಿ ತಡ್ಕುದ್ರು ನಿನ್ಗೆ ಏನು ಸಿಗಲ್ಲ, ಹೋಗು. ಅಷ್ಟೇ ಈಜಾಡ್ತಿರು. ಅಯ್ಯೋ ಮುಖನೇ ತೋರಿಸ್ತಾ ಇಲ್ಲ ಗುರುವೇ, ಮುಖನೇ ತೋರಿಸ್ತಾ ಇಲ್ಲ. ಮಾಡು ನಿಮ್ಮ ಅಕ್ಕಂಗಾರ ಹೇಳು, ಆ ಮುಂಡತ್ತದ ಆತು ಕೊಟ್ಟು ಆಡ್ಗಣೆ ಆಡ್ತದೆ, ಮೊಕ್ಕಗೆ ತೋರ್ಸ್ಕಲಿ ಸ್ವರ್ಗ ಕಾಣ್ಕಬಿಡ್ಲಿ.
ಪಾಪ ಈಗ ತಾನೇ ಉಜ್ಜುತ್ತವನೆ ಉದ್ಲಿ ಅಂತ ಬಿಟ್ಟೆ ನಾನುನುವೆ. ಏಕ್ದಮ್ ಮಕನೇ ನೋಡ್ಬೇಕಾ? ಬೇರೆ ಕಡೆ ಎಲ್ಲೂ ಕೆಲ್ಸಿಲ್ಲ ಅನ್ನು. ಸರಿ ನಿನ್ ನಾಳೆ ಬರ, ನಾವೇನು ಮಾಡಕ್ ಆಗಲ್ಲ. ಅಕ್ಕ ಅಕ್ಕ ತಂಗಿ, ಏನಿಲ್ಲ, ಪಾಪ ಸ್ವಾಮಿಗಳು ನಿನ್ ಮುಖ ನೋಡ್ಬೇಕು ಅಂತ ಆಸೆ ಪಡ್ತಾವ್ರೆ. ತೋರ್ಸೇ ಅಕ್ಕ. ತೋರ್ಸು ಮಾಲಿ ಮುಖನ. ತೋರ್ಸು. ಏನು ಏನು? ಅಯ್ಯೋ ಮಾಡ್ಯವ್ರ ಅಕ್ಕಲ್ಲ ಗುರುವೆ. ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿ ಕೊಡಲೆ ನಾನು ಹಿರಿಯ ಈ ವೈಂದೇನೋ ಕೈಗೆ ಬಂದ್ಬಿಡ್ತು ಕಣೋ. ಅಯ್ಯೋ 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 ಪಾಪ. ನಮ್ ಸಿಸ್ಟರ್ಗೆ ಸಿಹಿ ಅಂದ್ರೆ ಜಾಸ್ತಿ, ಅವನಿಗೆ ಕೊಡ್ಲಮ್ಮ ಅಂತಂದೇಡ. ಕೊಡ್ತೀರಾ? ಮಧ್ಯ ಹಾಕ ಇಲ್ಲಿ ಅವನ್ನ. ಅಯ್ಯೋ ಮಧ್ಯ ಹಾಕ, ಕೂತ್ಕೊಳ್ಳ. ಮಾಳಿ ನೀ ಬಿಚ್ಚು, ಸೀರೆ ಬಿಚ್ಚು ನೀನು. ಹಿಡ್ಕೋ ಬದ್ರಾಗ. ಅದೆಲ್ಲ ಹೋದನು ಮಾಳಿ. ನಮ್ ಗುರುಗಳಿಗೆ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ, ಅವ್ರಿಗೆ ಕೊಟ್ಬಿಡು. ಕೊಟ್ಟನು ತಗ, ಅವ್ರಿಗಂತೂ ಕೊಡ್ತೀನಿ. ಫಸ್ಟ್ ಮಠಕ ಹೋದ ನೀನ ತಾನೆ. ಇರು ಹಿರಿಯ, ಒಂದ್ ಕೆಲ್ಸ ಮಾಡೋಣ, ನಾನು ಬಗ್ಸ್ ಹಿಡ್ಕತೀನಿ, ನೀನ್ ಹಿಂದ್ಗಡೆಯಿಂದ ಹಾಕು, ಮುಂದ್ಗಡೆಯಿಂದ ಬಂದ್ಬಿಡ್ಲಿ. ಪೊಲೀಸು ಪೊಲೀಸು ನೋಡದ ಕಳ್ಳನ್ ಮಕ್ಳನ್ನ ಎಂತವ್ರು ಇದಾರೆ ಅಂತ. ನನ್ನ ಮಕ್ಳ ಬಿಡ್ಬಾರ್ದು ಕಣೆ. ಇವ್ರ ನಮ್ಮ ಟೀಚರ್ಗೂ ತಲೆ ಹಾಕ ಮನಿ ಕಬಾರ್ದು. ನಮ್ಮ ಹಟ್ಟಿ ಹತ್ರ ಮಾತ್ರ ಅಲ್ಲ, ಇನ್ ಯಾವ ಹಟ್ಟಿನ ಹೆಣ್ಮಕ್ಳು ಕಣ್ಣೆತ್ತಿ ನೋಡಿರ್ಬಾರ್ದು, ಹಂಗ ಮಾಡ್ಬೇಕು. ನನ್ ಮಕ್ಳ ಹಬ್ಬ ಕಾಯ್ಸುಮ ಮಾಳಿ ನಡಿ, ಎಲ್ಲಾರು ಸಿಕ್ಕರು ರೋಡಲ್ಲಿ ಬಲಿ ಎತ್ಬಿಡು ಮಡಿ ಹುಡುಗ್ ಬೇಡ ಕಣೆ ಇವ್ರ. ಗೊಂಬಿನ ದಾಸ ಸೊಂಟ ಸುಸರು ಸೊಂಟದ ಆಸುಪಾಸು ಇನ್ನೊಡೆದರು. ಏನ್ ಚಟ್ನಿ ತಿಂತೇದ್ರೆ ಇನ್ನು ತಿನ್ನಮಂಗ ಆಯ್ತಲ್ಲ. ನಿಜ ಗುರುವೇ ನಿಜ, ನನಗೂ 2 ಸೌಟ್ ಹಾಕುದ್ರು. ಏನ್ ಕೇಳ್ತೀರಿ ಗುರುವೇ, ಬರೀ ಗೋಡಂಬಿ ದ್ರಾಕ್ಷಿ ಇದ್ದು. ಲೇ ಸಿದ್ದ, ಅದ್ ಯಾವ್ದ ಕೋಸಂಬರಿ ಚಟ್ನಿ ಏನ್ 2 ಚಮಚ ತಿನ್ನಷ್ಟೊಳಗೆ ಓದಿಕಲ್ಲ. ಹೌದು ಗುರುವೇ ಹೌದು, ನನಗೂ ಖರ್ಚಾವಿಗೆ ಪೈಸಾ ಹಾಕಿದ್ರು. ಏನ್ ನಂದಂಡಕ್ಕೆ ತಗೊಂಡ್ ಸುರಿತಾ ಇದಾರೆ. ನಮ್ ಗುರುಗಳು ಸ್ವಲ್ಪ ಹಾಕಿ ಹಾಕಿ ಅಂದೆ, ನೀವೆಲ್ಲ ಉಂಡು ಮುಗಿದಾಗ ಎದ್ದೊಂಟಾಗಿದ್ದಾರೆ. ಅಲ್ಲ ಕಣವೇ, ಅವ್ರಗ ಹಾಕು ಅಂದ್ರ ನನ್ಗೆ ಹಿಡ್ಕೊಂಡು ರಬ್ಬನ್ ಬಡ್ದ. ಅವನ್ ಕೊಡಿ ಏಟ ನನ್ ಹೊಡೆದ್ಬಿಟ್ಟು ಮಾಳಿ ಎಲ್ಲ ನಡ್ಪಡೆಲ್ಲ ಬೆರ್ಕತ್ಕನಿ. ಈಗ ಅಂದ್ರೆ ನನಗ್ ಗೊತ್ತಾಗ್ಲಿಲ್ಲ, ಒಡಿಯ ಪೋರ್ಸ್ನಾಗ ನೀನು ಅವನ ಅಂತ ಗೊತ್ತಾಗ್ಲಿಲ್ಲ. ನೋವಾಯ್ತವ? ಆಯ್ತು ಬಿಡು ಬಂಗಾರ. ನೋಡ್ದ ಹಿರಿಯಾ, ಎಂತೆಂತ ಕೆಟ್ಟ ಸ್ವಾಮಿಗಳವ್ರೆ ಅಂತ. ಇಂಥವ್ರಿಂದಾನೆ ಇವತ್ತಿನ ಕಾಲದಲ್ಲಿ ಒಳ್ಳೆ ಕೆಲಸ ಮಾಡ್ತಾರೋ ಸ್ವಾಮೀಜಿಗಳಿಗೂ ಕೆಟ್ಟ ಹೆಸರು ಬಂದಿದೆ. ಅದಕ್ಕೆ ಕಣಿ ಊರಲ್ಲಿ ದೇಶದಲ್ಲೆಲ್ಲ ಮಠ ಎಲ್ಲ ಮುಚ್ಕೋಯ್ತಾ ಇರೋದು ಸ್ವಾಮಿಗಳಿಂದ. ಸ್ವಾಮಿಗಳ ಮಠ ಹಾಕೋರು ನಮ್ಮಂತವ್ರು ಸರಿಯಾಗಿರೋ ಸ್ವಾಮಿಗಳು ಉಳ್ಕತ್ತಾರ. ಅದು ನಿಜವೇ. ಅಯ್ಯಯ್ಯೋ ಸಕಿಲವ ಅಲ್ವಾ ಅದು? ಇದ್ಯಾಕೆ ಮಗ ಪುನಃ ಮತ್ತೆ ಇಲ್ಲಿಗೆ ಮತ್ತೆ ಇದ್ದು? ಏನೋ ಕಾಣಪ್ಪ, ಕೇಳೋದೇನಾಗದೆ? ವಾ ಇದೇನವ ಒಬ್ಳೆ ಬರ್ತಾ ಇದ್ಯಾ? ನಿಮ್ಮ ಅಪ್ಪ ಅಣ್ಣನ ಯಾರನ್ನು ಕರ್ಕೊಂಡ್ ಬರ್ಲಿಲ್ವಾ? ನಮ್ಮ ಅಪ್ಪ ಅಣ್ಣ ಎಲ್ರು ನನ್ನ ಪಾಲಿಗೆ ಸತ್ತೋಗೋರವ, ಯಾರು ಇಲ್ಲ. ಅದಕ್ಕೆ ನಾನ್ ಯಾಕೆ ಬದುಕಿರ್ಬೇಕು ಅಂತ ನನ್ನ ಜೀವನ ಕೊನೆ ಮಾಡ್ಕೋಬೇಕು ಅಂತ ಹೋಗ್ತಾ ಇದ್ದೀನಿ. ಬಿಡ್ತೋನವ. ಅಲ್ಲ ಕಣವ, ನಿಮ್ಮ ಅಪ್ಪ ಅಣ್ಣ ಬರ್ದೇ ಇದ್ರೆ ಏನಾಯ್ತು? ನಡಿ, ಪೈಲ್ವ ನಂಗೆ ಸಾಕಿಲ್ವ ನನ್ ಗಂಡನ, ನೀನ್ ಗಂಡಂಗೆ ಹೇಳಿ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನಡಿ. ಎಲ್ಲ ಹೇಳ್ತೀಯವ?
ನನ್ನ ಗಂಡ ಕುಡ್ಕೊಂಡು ಇಸ್ಪಿಟ್ ಆಡ್ತಾ ಜಗಳ ಮಾಡ್ಕೊಂಡಂತೆ ಗಲಾಟೆ ಆಯ್ತು ಅಂತ ಪೊಲೀಸರು ಅವ್ರನ್ನ ಎಳ್ಕೊಂಡು ಹೋಗಿರೋದಕ್ಕೆ ಮನೆ ಓನರು ಬಾಗ್ಲ ಹಾಕೊಂಡು ನಿನ್ನ ಗಂಡ 6 ತಿಂಗಳಿಗೆ ವರ್ಷಕ್ಕೆ ಬಿಡ್ತಾರೆ ಹೋಗು ಅಂತಂದ್ರು. ಯಾರಿಗೋಸ್ಕರ ಬದುಕ್ಬೇಕು, ಏನಕ್ ಬದುಕ್ಬೇಕವ, ಈ ಬದುಕೆ ಬೇಡ ಅಂತ ಹೋಗ್ತಾ ನಿಂತ್ಕವ. ಸಾಯೋರು ಲವ್ ಅಲ್ಲಿ ಫೇಲಾದವರು, ಪರೀಕ್ಷೆಯಲ್ಲಿ ಫೇಲಾದವರು, ಅಂತವ್ರು ಸಾಯ್ಬೇಕನವ. ಇನ್ನೊಂದು ಸೇರಿಸ್ಕೋದು ಜೊತೆಗೆ ಮಕ್ಳು ಮಾಡಕ್ ಆಗ್ತಿದ್ದವ್ರು. ಆಯ್ತವಿರಮಿ ಮಕ್ಳು ಆಯ್ತವೆ ನಾಟಕ ಆಯ್ತವೆ ಸಾಯ್ಬೇಕನವ. ನಿನ್ನಂತವ್ರು ಸಾಯ್ಬಾರ್ದು. ನಡಿಯವ, ನಮಗೂ ಯಾರು ಇಲ್ಲ, ನೀನೇ ನಮ್ಮ ಮಗಳಾಗೆ ನೋಡ್ಕತೀವಿ. ನಡಿಯವ, ನಮ್ಮ ಮನೆಗೆ ಹೋಗವ. ಬೇಡವ, ಯಾರೋ ಏನೋ ಕಷ್ಟದಲ್ಲಿ ಸಹಾಯ ಮಾಡಿದ್ದೀರ. ಹೆತ್ತು ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನನಗ್ ಧೈರ್ಯ ಹೇಳಿದ್ದೀರ. ಎಷ್ಟು ಸಾಕವ, ನಿಮ್ ಹೊರೆ ಆಗೋದಕ್ಕೆ ಇಷ್ಟಪಡೋದಿಲ್ಲ. ನೋಡವ, ನಾವು ಕೂಲಿ ನಾಲಿಯ ಮಾಡಿಗೆ ಮಾಡ್ಕೊಂಡು ಮುಡುಕ್ತೀವಿ. ನೀನು ನಮ್ಮ ಆದ್ರಲ್ಲಿ ಉಣ್ಕೊಂಡು ತಿನ್ಕೊಂಡು ಗಿಣಿ ಮರ ನೋಡ್ಕೊತೀವಿ. ನಮ್ಮಲ್ಲಿರುವ ನೋಡವ, ನೀನ್ ಏನಾದ್ರೂ ನಮ್ಮ ಮನೆಗ್ ಬರ್ಲಿಲ್ಲ ಅಂದ್ರೆ ನಿನ್ಗೆ ನನ್ ಗಂಡನ ಮೇಲೆ ಆಡೆ. ಅಂದ್ರೆ ನನ್ ಮೇಲೆ ಇಟ್ಟು ಅವ್ ಮಗ ಬರ್ಲಿಲ್ಲ ನಾ ಸತ್ತೋಯ್ತೀನಲ್ಲ ಅಂತ. ನೀನ್ ಹೋದ್ರ ಹೋಗ, ನಾನ್ ಯಾಕೆ ಮಿಸ್ ಐಸಿ ಬಂದ್ಬಿಡು, ನೋಡ್ಕೊಬಿಡ ಇನ್ನೊಬ್ಳುನ ಅಂತ ನೀನು. ಅವ್ವ, ನಾನ್ ನಿಮ್ ಜೊತೆ ಬರ್ಬೇಕು ಅಂದ್ರೆ ನಂದೊಂದ್ ಕರತ್ತು. ಆ ಕರಾರ್ಗೆ ಒಪ್ಕೊಂಡ್ರೆ ಬರ್ತೀನಿ. ನೋಡವ್ವ, ನೀನ್ ಏನ್ ಕರಾರ್ ಹೇಳಿದ್ರು ಅದಕ್ಕೆ ಒಪ್ಕೊಳಕ್ ನಾವ್ ತಯಾರಾಗಿದ್ದೀವಿ. ಅದೇನ್ ಹೇಳ್ಕು ಸರ್. ನೋಡವ್ವ, ಬಿಟ್ಟಿ ಕೂಳ್ ತಿನ್ಕೊಂಡು ನಿಮ್ ಗೊರಿಯಾಗಿ ಬದುಕೋದಕ್ ನನಗೆ ಇಷ್ಟ ಇಲ್ಲ. ನೀವೇನ್ ಕೆಲ್ಸ ಮಾಡ್ತೀರೋ ಆ ಕೆಲ್ಸ ನನಗೂ ಹೇಳ್ಕೊಡಿ. ನನ್ ಹೊಟ್ಟೆನ ನೋಡವ, ನಮ್ದು ಹೀನವಾದ ಕೆಲ್ಸ. ನಮ್ದು ಚಪ್ಪಲಿ ಹೊಲಿ ಕೆಲ್ಸ ಕಣವ, ಎಮ್ಮೆ ಚಕ ಸುರಿ ಕೆಲ್ಸ. ಆ ಕೆಲ್ಸ ನೀ ಮಾಡ್ಬಾರ್ದು ಕಣವ, ನೀ ಮಾಡ್ಬಾರ್ದು. ನೋಡವ, ನಮ್ ಮನೇಲಿ ಬಂದಿರು, ನಾವ್ ದುಡ್ದು ನೀನ್ ಸಾಕ್ತಿವಿ. ನೀನ್ ಯಾಕೆ ತಲೆ ಕೆಡಿಸ್ಕತೀಯ? ಈ ಕೆಲ್ಸನ ಅವರೇ ಮಾಡ್ಬೇಕು ಅಂತ ಏನು ಭಗವಂತ ಬರ್ತಿಲ್ವಲ್ಲ. ನಮ್ಮ ಹೊಟ್ಟೆ ಪಾಡಿಗೆ ನಾವ್ ಯಾವ ಕೆಲ್ಸ ಬೇಕಾದ್ರೂ ಮಾಡ್ಬೋದು. ಕಳ್ತನ ಮಾಡ್ತಿಲ್ಲ, ಸುಳ್ಳು ಹೇಳ್ತಿಲ್ವಲ್ಲ. ನೋಡಿ, ನೀವ್ ನನಗೆ ಕೆಲ್ಸ ಕಲ್ಸ್ಕೊಡ್ರೆ ನಾನು ನಿಮ್ ಜೊತೆ ಬರ್ತೀನಿ. ಇಲ್ಲ ನಮ್ಗ ಹೆಂಗಿದ್ರು ಮಕ್ಳಿಲ್ಲ ಕಣವ. ನಮ್ಗೆ ಹೆಂಗೋ ಒಂದ್ ಹೆಣ್ಮಗ ಹುಡ್ತೊಂದ್ಬಿಟ್ಟು ಹೆಂಗೋ ನಮ್ ಸಾಕಂದಿರ್ತೀವಿ. ನಮ್ ಜೊತೆಲಿ ಇರವ. ಆಯ್ತವ, ನಿನಗೆ ಹೆಂಗೆ ನಮ್ ಮನೇಲಿ ಇರ್ಬೇಕು ಅಂತ ಇಷ್ಟ ಆಗುತ್ತೋ ಹಂಗೆ ಇರುವಂತೆ ನಡಿ. ಏನಿದೆಯಾ ಹೆಂಗ್ ಇಷ್ಟ ಆಗುತ್ತೋ ಹಂಗಿರ್ಲಿ. ಹಂಗೆ ಇರ್ಲಿ ಬಿಡಿ. ಉಂಡು ಎಷ್ಟ್ ದಿನ ಆಗೈತೋ ಏನೋ. ನಡಿಯವ, ಉಣ್ಣಕ್ಕೆ ಇಕ್ತೀನಿ. ಊಟಕ್ಕೆ ಹೋಗವ. ನಡಿ.